ಹಲೋ ನಮಸ್ಕಾರ ಎಲ್ಲರಿಗೂ ಗಡಸ್ವರ್ ಸ್ಟಾರ್ಗೆ ಆತ್ಮೀಯ ಸ್ವಾಗತ. ನನ್ನ ಹೆಸರು ನೀತು. ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ ನಾವು 2025ನ ಕಡೆಯ ಮಂತ್ಲಿ ಎನರ್ಜಿ ಪ್ರೆಡಿಕ್ಷನ್ಸ್ ಮಾಡ್ತಾ ಇದ್ದೀವಿ. ಸೊ ಡಿಸೆಂಬರ್ ಮಂತ್ ಎನರ್ಜೀಸ್ ಯಾವ ಥರ ಇದೆ, ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು, ಏನು ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಮಗೆ ಹೇಳಬೇಕಂತ ಅಂದ್ಕೊಳ್ತಾ ಇದ್ದಾರೆ ಅಥವಾ ನಮಗೆ ಗೈಡೆನ್ಸ್ ಕೊಡಬೇಕಂತ ಅಂದ್ಕೊಳ್ತಾ ಇದ್ದಾರೆ ಡಿಸೆಂಬರ್ ಮಂತ್ ಬಗ್ಗೆ, ಅದೆಲ್ಲ ನೋಡೋಣ ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ. ಆ್ಯಸ್ ಯೂಶಲಿ 2 ಗ್ರೂಪ್ ಇದೆ ನಮ್ಮ ಹತ್ರ. ಗ್ರೂಪ್ ನಂಬರ್ 1 ನಿಮ್ಮ ಆಪ್ಷನ್ ಈ ಡೆಕ್, ಗ್ರೂಪ್ ನಂಬರ್ 2 ನಿಮ್ಮ ಆಪ್ಷನ್ ಈ ಡೆಕ್. ಸೊ ಯಾವುದರಲ್ಲಿ ನಿಮಗೆ ಮೆಸೇಜಸ್ ಇದೆ ಅಂತ ಅನ್ನಿಸ್ತಾ ಇದೆ ಡಿಸೆಂಬರ್ ಮಂತ್ಗೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಟೈಮ್ ಸ್ಟಾಂಪ್ಸ್ ಮೇಲೆ ಕ್ಲಿಕ್ ಮಾಡಿ, ಅದು ನಿಮ್ಮ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಆಲ್ರೈಟ್, ಸೊ ಗ್ರೂಪ್ ನಂಬರ್ 1 ಇಫ್ ಯು ಆರ್ ರೆಡಿ, ನಿಮ್ಮ ರೀಡಿಂಗ್ನ ಇವಾಗ ಶುರು ಮಾಡ್ತಾ ಇದ್ವಿ. ಗ್ರೂಪ್ ನಂಬರ್ 1 ನೀವು ಈ ಡೆಕ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಇವತ್ತಿನ ರೀಡಿಂಗು, ಡಿಸೆಂಬರ್ ಮಂತ್ ಎನರ್ಜಿ ಪ್ರಿಡಿಕ್ಷನ್ಸ್. ಮೊದಲನೇದು ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದಾಗ ಲೈಕ್ ಬಂದಂಥ ಮೆಸೇಜ್ ಬಂದು ಡೋಂಟ್ ಓವರ್ ಡೂ ಅಂತ ಹೇಳಿ. ಸೊ ಇಟ್ಸ್ ಕೈಂಡ್ ಆಫ್ ಅ ಕಾಷನ್. ನಮಗೆ ನಾವು ಸ್ವಲ್ಪ ಓವರ್ ಆಗಿ ಇಂಡಲ್ಜ್ ಮಾಡೋ ಚಾನ್ಸಸ್ ತುಂಬ ಇದೆ ಡಿಸೆಂಬರ್ ಮಂತಲ್ಲಿ ಅಂತ ಹೇಳ್ತಾ ಇರೋದು ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಫಾರ್ ಎಕ್ಸಾಂಪಲ್, ಇಫ್ ವಿ ಹ್ಯಾವ್ ಅ ಫಂಕ್ಷನ್ ಅಥವಾ ಯಾವುದಾದ್ರೂ ಪಾರ್ಟಿಗೆ ಹೋದಾಗ ವಿ ಮೇ ಓವರ್ ಡ್ರಿಂಕ್ ಆರ್ ಓವರ್ ಈಟ್ ಆರ್ ಓವರ್ ಟಾಕ್ ಅನ್ನೆಸೆಸರಿಯಾಗಿ, ಆ್ಯಂಡ್ ದೆನ್ ಅದು ನಮಗೆ ಎಫೆಕ್ಟ್ ಆಗುವಂಥದ್ದು. ಲೈಕ್ ಇಟ್ ಈಸ್ ಲೈಕ್ ಬಿ ಮಾಡ್ರೇಟ್, ಲೈಕ್ ಮಾಡ್ರೇಷನಲ್ಲಿ ನಮ್ಮ ಜೀವನನ ಮಾಡೋದು ಡಿಸೆಂಬರ್ ಮಂತಲ್ಲಿ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇರೋದು. ಏನನ್ನು ಹಂಚ್ಕೊಳ್ತೀವಿ ನಾವು ಬೇರೆಯವ್ರ ಹತ್ರ, ನಮ್ಮ ಲೈಫ್ ಬಗ್ಗೆ ಇರ್ಬೋದು, ನಮ್ಮ ಭಾವನೆಗಳೆಲ್ಲ ಇರ್ಬೋದು. ಸೊ ಜಸ್ಟ್ ಬಿ ಅವೇರ್, ಯಾರ ಹತ್ರ ಏನು ಹೇಳ್ತಾ ಇದ್ದೀರಾ, ಯಾರ ಹತ್ರ ಏನು ಮಾತಾಡ್ತಾ ಇದ್ದೀರಾ, ಯಾರ ಹತ್ರ ಏನು ಹಂಚ್ಕೊಳ್ತಾ ಇದ್ದೀರಾ. ವಿ ಮೇ ಓವರ್ ಡೂ ಆ ಫ್ಲೋ ಅಲ್ಲಿ ಹೋಗಿ ಆ್ಯಂಡ್ ವಿ ಮೇ ಕೈಂಡ್ ಆಫ್ ರಿಗ್ರೆಟ್. ಆಮೇಲೆ ಅಯ್ಯೋ ಇಷ್ಟೊಂದು ಹೇಳ್ಬಾರ್ದಾಗಿತ್ತು, ಇದನ್ನು ಇವ್ರ ಹತ್ರ ಹೇಳ್ಬಾರ್ದಾಗಿತ್ತು. ಸೊ ದಟ್ ಈಸ್ ಸಮಥಿಂಗ್ ಮೊದಲನೇದಾಗಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೈಲೈಟ್ ಮಾಡ್ತಿರೋದು, ಡೋಂಟ್ ಓವರ್ ಡೂ. ಆ್ಯಂಡ್ ಆಲ್ಸೋ ಫುಡ್ ಊಟದ ವಿಚಾರಕ್ಕೆ ಬಂದಾಗಲೂ ಕೂಡ ಎಕ್ಸೈಟ್ಮೆಂಟಲ್ಲಿ ಅಥವಾ ಖುಷಿನಲ್ಲಿ ಅಥವಾ ಫಂಕ್ಷನಲ್ಲಿ ಇಟ್ ವಾಸ್ ಆಲ್ ಗುಡ್, ಎವ್ರಿಥಿಂಗ್ ವಾಸ್ ಗುಡ್ ಅಂತ ಹೇಳಿ ವಿ ಆರ್ ಓವರ್ ಈಟಿಂಗ್ ಅಥವಾ ಓವರ್ ಇಂಡಲ್ಜಿಂಗ್ ಆ ಪಾರ್ಟಿನಲ್ಲಿ. ಅದಾದಮೇಲೆ ಹೆಲ್ತ್ ಅಪ್ಸೆಟ್ ಆಗೋದು ಅಥವಾ ನಮ್ಮ ಸ್ಟಮಕ್ ಅಪ್ಸೆಟ್ ಆಗೋದು ಅಥವಾ ನಮಗೆ ಗಿಲ್ಟ್ ಆಗೋದು. ಮೇ ಬಿ ನಾವು ಡಯಟ್ ಮಾಡ್ತಾ ಇದ್ವಿ ಆ್ಯಂಡ್ ದೆನ್ ಸಡನ್ಲಿ ಇಷ್ಟೊಂದೆಲ್ಲ ನೋಡಿಬಿಟ್ಟು ವಿ ಕೈಂಡ್ ಆಫ್ ಕಂಪ್ಲೀಟಾಗಿ ನಮ್ಮ ಡಯಟ್ ಕಾನ್ಸೆಪ್ಟನ್ನೇ ಮರ್ತು ಹೋಗಿ ವಿ ಆರ್ ಕೈಂಡ್ ಆಫ್ ಓವರ್ ಡೂಯಿಂಗ್ ಥಿಂಗ್ಸ್ ಆವಾಗ ಡಿಸೆಂಬರ್ ಮಂತಲ್ಲಿ. ಸೊ ಬಿ ಅವೇರ್ ಆಫ್ ದ್ಯಾಟ್. ಗ್ರೂಪ್ ನಂಬರ್ 1 ಡಿಸೆಂಬರ್ ಮಂತಲ್ಲಿ ಯಾಕೆ ಅಂತ ಅಂದರೆ, ಬಿಕಾಸ್ ವಿ ಆರ್ ಕೈಂಡ್ ಆಫ್ ಎಕ್ಸೈಟೆಡ್ ಡಿಸೆಂಬರ್ ಮಂತಲ್ಲಿ. ಯಾಕೆ ಅಂತ ಗೊತ್ತಿಲ್ಲ, ದೇರ್ ಇಸ್ ಅ ಕೈಂಡ್ ಆಫ್ ಎಕ್ಸೈಟ್ಮೆಂಟ್ ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ. ಲೈಕ್ ಇಯರ್ ಎಂಡ್ ಆಗ್ತಾ ಇದೆ, 2026 ಬರ್ತಾ ಇದೆ ಅನ್ನೋ ಎಕ್ಸೈಟ್ಮೆಂಟು, ಸದ್ಯ ಹೆಂಗೋ ಇಯರ್ ಆಗೋಯ್ತಲ್ಲ ಅನ್ನೋ ಎಕ್ಸೈಟ್ಮೆಂಟು, ಅಥವಾ ಐ ಡೋಂಟ್ ನೋ, ದೇರ್ ಇಸ್ ಅ ಕೈಂಡ್ ಆಫ್ ಎಕ್ಸೈಟ್ಮೆಂಟ್. ಏನೋ ಕ್ಲೋಸ್ ಆಗ್ತಾ ಇದೆ ಅಥವಾ ಐ ಆಮ್ ರೆಡಿ ಫಾರ್ ಸಮಥಿಂಗ್ ನ್ಯೂ ಅನ್ನೋ ಥರ. ಓಕೆ, ಇದನ್ನು ಮಾಡಿಬಿಡ್ತೀನಿ, ಅದನ್ನು ಮಾಡ್ಬಿಡ್ಸಿ. ಸೊ ದೇರ್ ಇಸ್ ಓವರ್ ಡೂಯಿಂಗ್. ಕೆಲಸದಲ್ಲೂ ಕೂಡ ನಮಗೆ ಎಷ್ಟಾಗುತ್ತೆ ಅದಕ್ಕೂ ಮೀರಿ ನಾವು ಕೆಲಸಗಳನ್ನ ಎಕ್ಸೆಪ್ಟ್ ಮಾಡ್ಕೊಳ್ಳೋ ಚಾನ್ಸಸ್ ತುಂಬ ಇದೆ ಡಿಸೆಂಬರ್ ಮಂತಲ್ಲಿ. ನಮ್ಮ ಆಫೀಸಲ್ಲಿ 2 ಪ್ರಾಜೆಕ್ಟ್ ಇದ್ದರೆ ನಾವು ಎಕ್ಸೈಟ್ಮೆಂಟಲ್ಲಿ ಇಲ್ಲ ಎಲ್ಲ ಪ್ರಾಜೆಕ್ಟು ನಾನೇ ಮಾಡ್ತೀನಿ ಅಥವಾ ಈ ಕೆಲಸ ನಾನು 6 ಗಂಟೆಯಲ್ಲಿ ಮಾಡಿಬಿಡ್ತೀನಿ. ಸೊ ಈ ಥರ ಆಗದೆ ಇರುವಂಥ ಇಂಪ್ರ್ಯಾಕ್ಟಿಕಲ್ ಪ್ರಾಮಿಸಸ್ ಮಾಡೋದು ಅಥವಾ ಆ ಎಕ್ಸೈಟ್ಮೆಂಟಲ್ಲಿ ಹ್ಞೂ ಅಂದ್ಬಿಟ್ಟು ಆಮೇಲೆ ರಿಗ್ರೆಟ್ ಮಾಡೋದು, ಮೈ ಗಾಡ್ ನಾನು ಆವಾಗ ಯಾವುದೋ ಮೂಡಲ್ಲಿ ಹ್ಞೂ ಅಂದ್ಬಿಟ್ಟೆ ಅಂತ ಹೇಳಿ. ಅಥವಾ ಫ್ರೆಂಡ್ಸಿಗೆ ಇವತ್ತು ಬರ್ತೀನಿ ಅಂತ ಹೇಳಿರ್ತೀವಿ, ಬಟ್ ಇವಾಗ ಹೋಗೋ ಸಮಯ ಬಂದಾಗ ಐ ಆಮ್ ಆಬ್ಸಲ್ಯೂಟ್ಲಿ ನೋ ಮೂಡ್. ಯಾವ ಮೂಡಲ್ಲಿ ಹೇಳ್ಬಿಟ್ನಪ್ಪ ನಾನು ಬರ್ತೀನಿ ಅಂತ, ಮೀಟ್ ಮಾಡ್ತೀನಿ ಅಂತ. ಸೊ ದೀಸ್ ಕೈಂಡ್ ಆಫ್ ಮಿಸ್ಹ್ಯಾಪ್ಸ್ ಆಗೋ ಚಾನ್ಸಸ್ ತುಂಬ ಇದೆ ಡಿಸೆಂಬರ್ ಮಂತಲ್ಲಿ. ಬಿಕಾಸ್ ದ ಎನರ್ಜಿ ಈಸ್ ಫೀಲಿಂಗ್ ವೆರಿ ಎಕ್ಸೈಟಿಂಗ್. ನಿಮ್ಮ ಎನರ್ಜಿ ಈ ಎಕ್ಸೈಟ್ಮೆಂಟಲ್ಲಿ ಏನು ನಿಜವಾಗ್ಲೂ ಇಂಪಾರ್ಟೆಂಟ್ ಅಲ್ಲ ಅಂತ ನಾವು ಆಲೋಚನೆ ಮಾಡ್ದಿರ ಎಕ್ಸೈಟ್ಮೆಂಟಲ್ಲಿ ನಾವೆಲ್ಲನೂ ಮಾಡುವಂಥ ಪ್ರಯತ್ನ ಪಡ್ತಾ ಇರೋವಂಥದ್ದು. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಮೊದಲನೇ ನಿಮಗೆ ಹೇಳ್ತಾ ಇರೋದು ಲೈಕ್ ರಿಯಲಿ ಥಿಂಕ್ ಥ್ರೂ. ನೀವು ಕೊಡ್ತಾ ಇರೋ ಮಾತು ಅಥವಾ ನೀವು ಹಂಚ್ಕೊಳ್ತಾ ಇರೋ ಭಾವನೆಗಳು, ಇಸ್ ಇಟ್ ರಿಯಲಿ ಇಂಪಾರ್ಟೆಂಟ್ ಇವಾಗ ನಾನು ಮಾಡೋ ಅಂಥದ್ದು? ಸೊ ನನ್ನ ಎಕ್ಸಾಂಪಲ್ ಕೊಡಬೇಕಂತಂದರೆ, ಈಗ ಅಮೆಝಾನಿಗೆ ಹೋದಾಗ ಲೈಕ್ ಐ ಗೆಟ್ ಸೋ ಎಕ್ಸೈಟೆಡ್, ಎಸ್ಪೆಷಲಿ ಬುಕ್ಸ್ ತೊಗೊಳ್ಬೇಕಾದ್ರೆ. ಸೊ ಐ ಹ್ಯಾವ್ ಅ ವೆರಿ ಹಾರಿಬಲ್ ಬೌಂಡ್ರಿ ನಾನು ಬುಕ್ಸ್ ಆರ್ಡ್ರ್ ಮಾಡಬೇಕಾದ್ರೆ ಅಮೆಝಾನಲ್ಲಿ. ಸೊ ಎಸ್ಪೆಷಲಿ ಈಗ ಎಕ್ಸೈಟ್ಮೆಂಟ್ ಇದ್ದಾಗ ಅಥವಾ ಇದನ್ನು ಓದಬೇಕು ಇದನ್ನೆಲ್ಲ ಓದ್ಬಿಡ್ತೀನಿ ಅಂತ ಹೇಳಿ ಮ್ಯಾಕ್ಸಿಮಮ್ ನನ್ನ ಕೈಲಿ ಓದೋಕ್ಕಾಗೋದು ಲೈಕ್ ಪ್ರಾಬಬ್ಲಿ 3-4 ಬುಕ್ಸ್ ಇದ್ದರೆ
I order like 6, 7, 10 books. So there is no boundary ಅಲ್ಲಿ. ಯೂಶಲಿ ನಾವು ಬೇರೆ ಮಂತ್ಗಳಲ್ಲಿ ಪ್ರಾಬಬ್ಲಿ ಪ್ರಾಕ್ಟಿಕಲ್ ಆಗಿ ನಾವು ಡಿಸೈಡ್ ಮಾಡ್ತೀವಿ, ಬಟ್ ಡಿಸೆಂಬರ್ ಮಂತಲ್ಲಿ ಇವಾಗ ಬಿಕಾಸ್ ವಿ ಆರ್ ಫೀಲಿಂಗ್ ಗುಡ್ ಆರ್ ಎಕ್ಸೈಟೆಡ್, ಓಕೆ ಇರಲಿ ಬಿಡು ಅಂತ ಹೇಳಿ ಎಕ್ಸಸ್ ಆಗಿ ಆರ್ಡರ್ ಮಾಡೋದು, ಎಕ್ಸಸ್ ಆಗಿ ಇಂಡಲ್ಜ್ ಮಾಡೋದು, ಸೊ ದಟ್ ಈಸ್ ಕೈಂಡ್ ಆಫ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು. ನಾಟ್ ನೆಸೆಸರಿ ಎಲ್ಲರಿಗೂ ಅಮೆಝಾನಲ್ಲಿ ಅಂತ ಹೇಳಿ, ದಿಸ್ ಇಸ್ ಜಸ್ಟ್ ಸಿಂಪಲ್ ಎಕ್ಸಾಂಪಲ್ ನಿಮಗೆ ಟು ಕೈಂಡ್ ಆಫ್ ಕನ್ವರ್ಟ್ ಎನರ್ಜಿನ ಲ್ಯಾಂಗ್ವೇಜಿಗೆ ಯಾವ ಥರ ಎಕ್ಸ್ಪೀರಿಯನ್ಸಸ್ ಆಗೋ ಚಾನ್ಸಸ್ ಇದೆ ಅಂತ ಹೇಳಿ. ಆ್ಯಂಡ್ ಡೋಂಟ್ ವರಿ, ಬಿಕಾಸ್ ದಿಸ್ ಈಸ್ ಕೈಂಡ್ ಆಫ್ ಎಕ್ಸೈಟಿಂಗ್ ಎನರ್ಜಿ ನಿಮ್ಮದು. ಯಾಕೆ ಎಕ್ಸೈಟ್ಮೆಂಟು? ಬಿಕಾಸ್ ಎನರ್ಜಿ ಶಿಫ್ಟ್ ಆಗ್ತಾ ಇರ್ಬೋದು, ಅಥವಾ ನಿಮ್ಮ ಎಸ್ಪೆಷಲಿ ನಿಮ್ಗೆ ಇಷ್ಟು ದಿನ ನೀವು ಸ್ವಲ್ಪ ಲೋ ಎನರ್ಜಿ ಇದ್ದರೆ ಅಥವಾ ಮೋಟಿವೇಶನ್ ಕಡಿಮೆ ಇದ್ದರೆ, ಯು ಫೀಲ್ ಲೈಕ್ ಯು ಕ್ಯಾನ್ ಡೂ ಎನಿಥಿಂಗ್ ಡಿಸೆಂಬರ್ ಮಂತಲ್ಲಿ. ಏನೆಲ್ಲ ಪ್ರಾಜೆಕ್ಟ್ಸ್ ಪೆಂಡಿಂಗ್ ಇತ್ತು ಅಥವಾ ಏನೆಲ್ಲ ಮಾಡಬೇಕಂತ ಅಂದ್ಕೊಂಡು ಅರ್ಧದಲ್ಲಿ ಬಿಟ್ಟಿದ್ರಿ, ಪೇಂಟಿಂಗ್ ಅರ್ಧದಲ್ಲಿ ಬಿಟ್ಟಿರ್ಬೋದು, ಅಥವಾ ಕೋರ್ಸ್ ಅರ್ಧದಲ್ಲಿ ಬಿಟ್ಟಿರ್ಬೋದು, ಐ ಡೋಂಟ್ ನೋ, ಎಕ್ಸಸೈಸ್ ಮಾಡೋದು ಅರ್ಧದಲ್ಲಿ ಬಿಟ್ಟಿರ್ಬೋದು. ಸೊ ಎನಿ ಪೆಂಡಿಂಗ್ ಪ್ರಾಜೆಕ್ಟ್ಗಳು ನೀವೆಲ್ಲಿ ಅರ್ಧಂಬರ್ಧದಲ್ಲಿ ಬಿಟ್ಟಿದ್ರಿ ಬಿಕಾಸ್ ಆ ಮೋಟಿವೇಶನ್ ಇರಲಿಲ್ಲ ಅಥವಾ ಇಂಟ್ರೆಸ್ಟ್ ಲೆವೆಲ್ ಡ್ರಾಪ್ ಆಗೋಯ್ತು, ಐ ಕೆ ನಾಟ್ ಡೂ ದಿಸ್, ಇವಾಗ ಬೇಡ ಮುಂದಕ್ಕೆ ನೋಡೋಣ ಅನ್ನುವಂಥದ್ದು, ಆ ಥರದ ಪ್ರಾಜೆಕ್ಟ್ಗಳೆಲ್ಲ ನೀವು ಡಿಸೆಂಬರ್ ಮಂತಲ್ಲಿ ತೊಗೊಂಡು ಮುಗಿಸೋ ಪ್ರಯತ್ನ ಪಡುವಂಥ ಚಾನ್ಸಸ್ ತುಂಬ ಇದೆ ನಿಮಗೆ ಡಿಸೆಂಬರ್ ಮಂತಲ್ಲಿ, ಬಿಕಾಸ್ ಯು ಆರ್ ಜನರಲಿ ಎಕ್ಸೈಟೆಡ್ ಆ್ಯಂಡ್ ವೆರಿ ಮೋಟಿವೇಟೆಡ್ to complete or to do something. ಓಕೆ, ಸೊ ಎಲ್ಲ ಆಗತ್ತಾ ನನ್ನ ಕೈಲಿ? ನಾನು ಪ್ರಾಮಿಸ್ ಮಾಡ್ತಾ ಇರೋದೆಲ್ಲ ನನ್ನ ಕೈಲಿ ಡೆಲಿವರ್ ಮಾಡೋಕ್ಕಾಗತ್ತಾ? ಸೊ ಅದ್ರ ಬಗ್ಗೆ ನೀವು ಯೋಚನೆ ಮಾಡಿ, ಎಷ್ಟಾಗತ್ತೆ ಅಷ್ಟು ಮಾತ್ರನೇ ಕೆಲಸ ಒಪ್ಕೊಂಡಾಗ ದಿಸ್ ಈಸ್ ಅ ಫಂಟಾಸ್ಟಿಕ್ ಸೂಪರ್ ಗ್ಲೋರಿಯಸ್ ಮಂತ್. ಯಾವಾಗ ನಾವು ಆ ಖುಷಿನಲ್ಲಿ ಓವರಾಗಿ ಮಾಡೋದಕ್ಕೆ ಹೋಗಿ ವಿ ಕೈಂಡ್ ಆಫ್ ಓವರ್ ಡೂ ಮಾಡಿದಾಗ, ಲೈಕ್ ವಿ ಟೇಕ್ ಟೂ ಮಚ್ ಆಫ್ ಅವರ್ ಎನರ್ಜಿ, ಅಥವಾ ಬರ್ಡನ್, ಅನ್ನೆಸೆಸರಿ ಬರ್ಡನ್ ತೊಗೊಳ್ಳೋ ಚಾನ್ಸಸ್ ತುಂಬ ಇದೆ ಅಂತ ಹೇಳಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋವಂಥದ್ದು. ಯಾ, ಸೊ ದ್ಯಾಟ್ ಈಸ್ ದಿ ಬಿಗಿನಿಂಗ್ ಮೆಸೇಜಸ್ ನಿಮಗೆ. We have three of Pentacles, Devil card, and 5 of Pentacles. ದಿಸ್ ಈಸ್ ಎಕ್ಸಾಕ್ಟ್ಲಿ ವಾಟ್ ವಿ ಆರ್ ಟಾಕಿಂಗ್. ಗ್ರೂಪ್ ನಂಬರ್ 1, ದೇರ್ ಇಸ್ ಅ ಸ್ಟೋರಿ ಇಲ್ಲಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು. ಇಫ್ 5 ಆಫ್ ಪೆಂಟಕಲ್ಸ್ ಬಂದು ನಿಮ್ಮ ಹಳೆ ಎನರ್ಜಿ, ಅಂದರೆ ಇದಕ್ಕೆ ಮುಂಚೆ ಇದ್ದಂಥ ಎನರ್ಜಿನ ತೋರಿಸ್ತಾ ಇರೋವಂಥದ್ದು. ಈ 5 ಆಫ್ ಪೆಂಟಕಲ್ಸ್ ಬಂದು ವೇರ್ ಯು ಆರ್ ಫೀಲಿಂಗ್ ವೆರಿ ಟಯರ್ಡ್, ಅಥವಾ ಮೋಟಿವೇಶನ್ ಇಲ್ಲದೆ ಇರೋ ಎನರ್ಜಿನಲ್ಲಿದ್ವಲ್ಲ, ನಾವೇನು ಮಾಡೋದಕ್ಕೂ ಇಂಟ್ರೆಸ್ಟ್ ಇಲ್ಲ ಅಥವಾ ಮೋಟಿವೇಶನ್ ಇಲ್ಲ, ಲೈಕ್ ಐ ಆಮ್ ಓವರ್ ಥಿಂಕಿಂಗ್, ಬರೀ ಥಿಂಕಿಂಗ್ ಸ್ಟೇಜಲ್ಲೇ ಇದ್ದೀನಿ, ಎಕ್ಸಿಕ್ಯೂಷನ್ ಸ್ಟೇಜಿಗೆ ಹೋಗಿಲ್ಲ, ಬರೀ ಪ್ಲ್ಯಾನಿಂಗ್ ಸ್ಟೇಜಲ್ಲೇ ಇದ್ದೀನಿ, ಪ್ರಾಕ್ಟಿಕಲ್ ಸ್ಟೇಜಿಗೆ ಹೋಗಿಲ್ಲ, ಇದನ್ನು ಮಾಡ್ಬೇಕು ಅಂದ್ಕೊಳ್ತಾ ಇದ್ದೀನಿ, ಬಟ್ ಮಾಡೋವಂಥ ಸಮಯ ಸಂದರ್ಭ ಅಥವಾ ನನಗೆ ಆ ಮೂಡ್ ಇನ್ನೂ ಬಂದಿಲ್ಲ. ಸೊ ಐ ಆಮ್ ಓನ್ಲಿ ಥಿಂಕಿಂಗ್ ಆ್ಯಂಡ್ ವರಿಯಿಂಗ್ ಆ್ಯಂಡ್ ಡಿಸಿಷನ್ ಫೇಟಿಗಲ್ಲಿ ಇರುವಂಥ ಒಂದು ಎನರ್ಜಿ ಇದು. ಡಿಸಿಷನ್ ಅಥವಾ ಅನಾಲಿಸಿಸ್ ಪ್ಯಾರಾಲಿಸಿಸಲ್ಲಿ ಇರುವಂಥ ಎನರ್ಜಿ. ಆ್ಯಂಡ್ ದೆನ್ ವಿ ಆರ್ ಶಿಫ್ಟಿಂಗ್ ಇನ್ ಟು ಡೆವಿಲ್ ಕಾರ್ಡ್. ಡೆವಿಲ್ ಕಾರ್ಡ್ ಈಸ್ ನಾಟ್ ಬ್ಯಾಡ್ ಯಾವಾಗ್ಲೂ. ಡೆವಿಲ್ ಕಾರ್ಡ್ ಬಂದು ಇಟ್ಸ್ ವರ್ಗೋ, ಇಟ್ ಈಸ್ ವರ್ಕೋಹಾಲಿಕ್ ಎನರ್ಜಿ. ಏನೂ ಇಲ್ದಿರ ಇರುವಂಥ ಎನರ್ಜಿ ಸಡನ್ ಆಗಿ ಡೆವಿಲ್ ಎನರ್ಜಿಗೆ ಮೂವ್ ಆದಾಗ ಯು ಆರ್ ಲೈಕ್ ಹೈಪರ್ ಎಕ್ಸೈಟೆಡ್, ಬಿಕಾಸ್ ಎನರ್ಜಿ ಬಂದು ಸಡನ್ ಆಗಿ ಶಿಫ್ಟ್ ಆಗ್ತಾ ಇರೋದು. ನಿಮಗೆ ಅಡ್ಜಸ್ಟ್ ಮಾಡ್ಕೊಳ್ಳೋ ಅಷ್ಟು ಟೈಮ್ ಇಲ್ಲದೆ ಇರೋ ಥರ ಕ್ವಿಕ್ಕಾಗಿ ಎನರ್ಜಿ ಶಿಫ್ಟ್ ಆಗುವಂಥದ್ದು ಡೆವಿಲ್ ಕಾರ್ಡು. ಇದಾದಮೇಲೆ ಇದು ಬರ್ತಾ ಇರೋದು. ಸೊ ಡೆವಿಲ್ ಕಾರ್ಡ್ ಬಂದು ವೆರಿ ವರ್ಕೋಹಾಲಿಕ್, ಅಡಿಕ್ಟೆಡ್ ಟು ವರ್ಕ್. ಯು ಆರ್ ಅಡಿಕ್ಟೆಡ್ ಟು ಎನಿಥಿಂಗ್. ಓಕೆ, ಸೊ ಇನ್ ದಿಸ್ ಕೇಸ್, ನಿಮ್ಮ ಕೇಸಲ್ಲಿ ಇಟ್ ಈಸ್ ಅಬೌಟ್ you kind of want to overdo things, okay, ಡಿಸೆಂಬರ್ ಮಂತಲ್ಲಿ. ಆ್ಯಂಡ್ ದೆನ್ ಈ ಕಾರ್ಡ್ ಹೇಳ್ತಾ ಇರೋದು ದಿಸ್ ಪ್ಲ್ಯಾನಿಂಗ್. ಓಕೆ, ಪ್ರಾಪರಾಗಿ ಪ್ಲ್ಯಾನ್ ಮಾಡಿ, ಪ್ರಯಾರಿಟೈಸ್ ಮಾಡಿ, ಏನು ಇಂಪಾರ್ಟೆಂಟ್ ಇಲ್ಲ ಅಂತ ಹೇಳಿ ಆಲೋಚನೆ ಮಾಡಿ ಆಮೇಲೆ ಎಕ್ಸಿಕ್ಯೂಟ್ ಮಾಡಿದಾಗ ದಿಸ್ ಈಸ್ ದಿ ಮೋಸ್ಟ್ ಪ್ರೊಡಕ್ಟಿವ್ ಮಂತ್ ಅಂತ ಅಂದ್ಕೊಳ್ತೀನಿ ನಿಮಗೆ ಎಂಟೈರ್ 2025ಅಲ್ಲಿ. ಇಟ್ ಈಸ್ ಲೈಕ್ ಅ ಬಿಗ್ ಫಿನಾಲೆ ಮಂತ್ ನಿಮಗೆ. ಎನಿ ಲೂಸ್ ಎಂಡ್ಸ್ ನೀವು ಕಂಪ್ಲೀಟಾಗಿ ಕ್ಲೋಸ್ ಮಾಡ್ತಾ ಇರೋದು, ಎನಿ ಪೆಂಡಿಂಗ್ ವರ್ಕ್ 2025 ಇರೋದನ್ನೆಲ್ಲ ಯು ಆರ್ ಕ್ಲೋಸಿಂಗ್ ಇಟ್ ಆಫ್. ಆ್ಯಂಡ್ ದೆನ್ ದಿಸ್ ಕ್ಯಾನ್ ಬಿ ಅ ಫಂಟಾಸ್ಟಿಕ್ ಪ್ರೊಡಕ್ಟ್
ಪ್ರೊಡಕ್ಟಿವ್ ಬ್ಯೂಟಿಫುಲ್ ಮಂತ್. ನೀವು ಪ್ರಾಪರಾಗಿ ಪ್ಲ್ಯಾನ್ ಮಾಡಿ ಆರ್ಗನೈಸ್ಡ್ ಆಗಿ ನೀವು ಎಕ್ಸಿಕ್ಯೂಷನ್ ಮಾಡಿದ್ರೆ, ಇಲ್ಲ ಅಂತ ಅಂದರೆ ಯು ವಿಲ್ ಫೀಲ್ ಬರ್ನ್ ಔಟ್ ಬಿಕಾಸ್ ಯು ಆರ್ ಓವರ್ ಡೂಯಿಂಗ್ ಆ್ಯಂಡ್ ಓವರ್ ಪ್ಲ್ಯಾನಿಂಗ್ ಆ್ಯಂಡ್ ಓವರ್ ಪ್ರಾಮಿಸಿಂಗ್ ಆರ್ ಓವರ್ ಈಟಿಂಗ್ ಆ್ಯಂಡ್ ಎಂಡ್ ಆಫ್ ದ ಡೇ ಯು ಆರ್ ಲೈಕ್ ಓ ಮೈ ಗಾಡ್ ವಾಟ್ ಹ್ಯಾಪೆಂಡ್, ಐ ವಾಸ್ ಫೀಲಿಂಗ್ ಗುಡ್ ಅಂತ ಹೇಳಿ ಕ್ವಶನ್ ಮಾಡುವಂಥ ಎನರ್ಜಿದು. ಆ್ಯಂಡ್ ದೆನ್ ಈ ಕಾರ್ಡು ಹೇಳ್ತಾ ಇರೋದು ಎಲ್ಲನೂ ನಾವು ಒಬ್ಬರೇನೂ ಮಾಡೋದಕ್ಕಾಗೋದಿಲ್ಲ. ಎಲ್ಲಿ ಹೆಲ್ಪ್ ಬೇಕೋ ಅಲ್ಲಿ ಹೆಲ್ಪ್ ತಗೊಳ್ಳೋ ಅಂಥ ಒಂದು ಯು ನೀಡ್ ಹೆಲ್ಪ್ ಸಮ್ಟೈಮ್ಸ್. ಎಲ್ಲನೂ ನಾವು ಒಬ್ಬರೇ ಮಾಡೋದಕ್ಕಾಗೋದಿಲ್ಲ. ಸೊ ಮನೆಯವ್ರನ್ನೆಲ್ಲ ಸೇರಿ ಎಲ್ಲರಿಗೂ ಟಾಸ್ಕ್ ಕೊಡೋವಂಥದ್ದು. ಈ ಇಯರ್ ಎಂಡ್ ಆಗ್ತಾಯಿದೆ, ನೀವು ಇದು ಮಾಡಿ ಅಂತ ಹೇಳೋದು, ಡೆಲಿಗೇಟ್ ಮಾಡೋದು ಇನ್ಸ್ಟೆಡ್ ಆಫ್ ಎಲ್ಲ ನಾವೇ ಮಾಡ್ತೀವಿ ಅಥವಾ ಎಲ್ಲ ನಾನೇ ಮಾಡಬೇಕು, ಇದೇ ಥರನೇ ಇರಬೇಕು ಅಂತ ಅಂದ್ಕೊಳ್ಳೋದಕ್ಕಿಂತ ವಿ ಕೈಂಡ್ ಆಫ್ ಎಂಜಾಯಿಂಗ್ ನಮ್ಮ ಲೈಫ್ನ, ಎಂಜಾಯಿಂಗ್ ನಮ್ಮ ಆ್ಯಕ್ಟಿವಿಟೀಸ್ನ. ಯಾವಾಗ ನಮ್ಮ ಲೈಕ್ ವಿ ಆರ್ ವೆರಿ ವೆರಿ ಶ್ಯೂರ್ ಇದು ತುಂಬ ಇಂಪಾರ್ಟೆಂಟ್ ನಮಗೆ ಇದನ್ನು ಎಕ್ಸಿಕ್ಯೂಟ್ ಮಾಡೋದು ಅಂತ ಹೇಳಿ ಮಾಡಿದಾಗ ಯು ಫೀಲ್ ರಿಯಲಿ ಗುಡ್ ಆ ಪರ್ಟಿಕ್ಯುಲರ್ ವಿಚಾರದ ಬಗ್ಗೆ, ಇನ್ಸ್ಟೆಡ್ ಆಫ್ ಡೂಯಿಂಗ್ 100 ಥಿಂಗ್ಸ್ ಎಲ್ಲನೂ ನಾನು ಒಟ್ಟಿಗೆ ಮಾಡ್ತೀನಿ ಅಂತ ಹೇಳಿ. ಈಗ ನಾವು ಯಾವುದಾದ್ರೂ 5 ಕೋರ್ಸ್ ಒಟ್ಟಿಗೆ ತೊಗೊಂಡಾಗ 5 ಕೋರ್ಸ್ಗೂ ಒಂದೇ ಥರದ ಅಟೆನ್ಷನ್ ಕೊಡೋಕ್ಕಾಗೋದಿಲ್ಲ. ಸೊ ದಟ್ ಈಸ್ ವಾಟ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇದ್ದು, ಡೂ ಒನ್ ಥಿಂಗ್ ಅಟ್ ಅ ಟೈಮ್. ಡಿಸೆಂಬರ್ ಮಂತಲ್ಲಿ ಆ ಒನ್ ಥಿಂಗಿಗೆ ಗಿವ್ ಯುವರ್ ಹಾರ್ಟ್, ಸೋಲ್ ಆ್ಯಂಡ್ ಆಲ್ ಯುವರ್ ಎನರ್ಜಿ ಆ್ಯಂಡ್ ದೆನ್ ಮೂವ್ ಆನ್ ನೆಕ್ಸ್ಟ್ ಪ್ರಾಜೆಕ್ಟಿಗೆ. ಅದರ್ವೈಸ್ ಡಿಸೆಂಬರ್ ಮಂತಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಯು ವಾಂಟ್ ಟು ಡೂ ಎವ್ರಿಥಿಂಗ್. ಇಲ್ಲ ಇದು ಮಾಡಲ್ಲ, ಇಲ್ಲ ಅದು ಮಾಡಲ್ಲ. ಈ ಬ್ಯೂಟಿಫುಲ್ ಎನರ್ಜಿನ ವಿ ಕೈಂಡ್ ಆಫ್ ಓವರ್ ಡೂ ಆ್ಯಂಡ್ ಆ ಫ್ರಿಕ್ಷನ್ ಕ್ರಿಯೇಟ್ ಮಾಡಿಕೊಂಡು ನಮಗೆ ನಾವೇ ಈ ಬರ್ನ್ಔಟ್ ಎನರ್ಜಿಗೆ ಹೋಗ್ತಾ ಇರೋದು. ಬಿಕಾಸ್ ದಿಸ್ ಈಸ್ ಅ ವೆರಿ 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 ಹೈ ವೈಬ್ರೇಷನಲ್ ಮಂತ್ ನಿಮಗೆ. ಓಕೆ, ಸೊ ಯೂಸ್ ಇಟ್ ಬ್ಯೂಟಿಫುಲಿ. ಹರ್ಮಿಟ್ ಕಾರ್ಡು, ನೈಟ್ ಆಫ್ ವಾಂಡ್ಸ್ ಕಾರ್ಡು ಎರಡು ಕೈಂಡ್ ಆಫ್ ಬ್ಯಾಲೆನ್ಸ್ ಮಾಡ್ತಾ ಇರೋದು ನಿಮ್ಮ ಎನರ್ಜಿನ. ರೈಟ್, ಆಬ್ಸಲ್ಯೂಟ್ಲಿ. ಈ ಲವರ್ಸ್ ಕಾರ್ಡು ಕಡೆಗೆ ಹೇಳ್ತಾ ಇರೋದು ಬ್ರಿಂಗ್ ಬ್ಯಾಲೆನ್ಸ್ ನಿಮ್ಮ ಫೆಮಿನನ್ ಎನರ್ಜಿ, ಮ್ಯಾಸ್ಕ್ಲಿನ್ ಎನರ್ಜಿ ಅಥವಾ ಪ್ರಾಕ್ಟಿಕಲ್ ಎನರ್ಜಿ ಆ್ಯಂಡ್ ಇಂಟ್ಯೂಷನ್ಗೆ, ನಿಮ್ಮ ಆ್ಯಕ್ಷನಿಗೆ. ಲೆಟ್ ದೇರ್ ಬಿ ಅ ಬ್ಯಾಲೆನ್ಸ್ ಅಂತ ಹೇಳ್ತಾ ಇರೋದು. ಆ್ಯಂಡ್ ಆಲ್ಸೋ ಪ್ರಯಾರಿಟೈಸ್ ನೀವೇನ ಮಾಡ್ತಾ ಇದ್ದೀರಾ ಅಥವಾ ಏನು ಇಂಪಾರ್ಟೆಂಟು ಅನ್ನೋದು. ಸೊ ದೀಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್ ನಿಮ್ಮ ಡಿಸೆಂಬರ್ ಮಂತನ್ನ ಬ್ಯೂಟಿಫುಲ್ 2025 ಎಂಡ್ ಮಾಡೋದಕ್ಕೆ ವಿತ್ ಸ್ಮೈಲ್ ಆನ್ ಯೋರ್ ಫೇಸ್ ಇನ್ಸ್ಟೆಡ್ ಆಫ್ ಓ ಮೈ ಗಾಡ್ ಏನಾಯಿತು ಈ ಮಂತು ಅಂತ ಅಂದ್ಕೊಳ್ತೀರಾ. ಸೊ ದಟ್ ಈಸ್ ವಾಟ್ ಈಸ್ ಹ್ಯಾಪನಿಂಗ್ ನಮಗೆ ಡಿಸೆಂಬರ್ ಮಂತಲ್ಲಿ ಸೋ ಫಾರ್. ಸೊ ಈ ಬ್ಯಾಲೆನ್ಸನ್ನು ಹೇಳ್ತಾ ಇರೋದು. ನೈಟ್ ಆಫ್ ವಾಂಡ್ಸ್ ಬಂದು ವೆರಿ ವೆರಿ ಇಂಪಲ್ಸಿವ್ ಅಂದರೆ ಈಗ ನಾನು ಅಮೆಝಾನ್ ಎಕ್ಸಾಂಪಲ್ ಕೊಡ್ನಲ್ಲ. ಇಂಪಲ್ಸಿವ್ ಅಂದರೆ ನನಗೆ 10 ಬುಕ್ಕು ಒಂದೇ ದಿನಕ್ಕೆ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಎನಿವೇ ನಾನು ಒಂದು ಬುಕ್ ಆದಮೇಲೆ ಇನ್ನೊಂದು ಬುಕ್ಕನ್ನ ಓದೋದು. ಸೊ 10 ಬುಕ್ಕೂ ನನಗೆ ಒಂದೇ ಮಂತು ಬರ್ಡನ್ ಆಗುತ್ತೆ. 10 ಬುಕ್ಕನ್ನು ತೊಗೊಳ್ಬೇಕು ಅಂತ ಅಂದರೆ ಇಟ್ ಈಸ್ ಪ್ರಾಬಬ್ಲಿ ಸಮ್ 3,000 rupees. ಸೊ ಅದನ್ನೇ ನಾನು ಡಿವೈಡ್ ಮಾಡಿದ್ರೆ ಈ ಮಂತ್ 2 ತೊಗೊಳ್ತೀನಿ, ನೆಕ್ಸ್ಟ್ ಮಂತ್ 2 ತೊಗೊಳ್ತೀನಿ. ಸೊ ದಟ್ ಈಸ್ ಪ್ರಾಕ್ಟಿಕಲ್ ಅಪ್ರೋಚ್. ಈಗ ನೈಟ್ ಆಫ್ ವಾಂಡ್ಸ್ ಅಂದರೆ ಐ ಆಮ್ ವೆರಿ ಇಂಪಲ್ಸಿವ್. ನನಗೆ 10 ಬುಕ್ಕೂ ನನಗೆ ಇವತ್ತೇ ಬೇಕು, ರೈಟ್? ಅಥವಾ ಇದನ್ನೆಲ್ಲನೂ ನಾನು ಇವತ್ತೇ ಮಾಡಿಬಿಡ್ತೀನಿ. ಐ ಆಮ್ ಸೂಪರ್ ಎಕ್ಸೈಟೆಡ್, ಐ ಆಮ್ ಫುಲ್ ಆಫ್ ಎನರ್ಜಿ, ಲೆಟ್ ಮಿ ಡೂ ಇದನ್ನು ಮಾಡಿ ಅದನ್ನು ಮಾಡಿ, ಇವ್ರ ಹತ್ರ ಮಾತಾಡಿ, ಇವ್ರಿಗೆ ಫೋನ್ ಕಾಲ್ ಮಾಡಿ, ಅವ್ರಿಗೆ ಇಮೇಲ್ ಕಳಿಸ್ಬಿಟ್ಟು ನಮ್ಮ ಮನೆಯವ್ರಿಗೆಲ್ಲ ಅಡುಗೆ ಮಾಡಿಕೊಟ್ಬಿಟ್ಟು ಇವ್ರ ಜೊತೆ ಇದನ್ನು ಯು ಕೆನಾಟ್ ಡೂ ಎಲ್ಲನೂ. ಓಕೆ, ಸೊ ದ್ಯಾಟ್ ಈಸ್ ನೈಟ್ ಆಫ್ ವಾಂಟ್ಸ್ ಅ ಬಿಟ್ ಇಂಪಲ್ಸಿವ್ ಎನರ್ಜಿ. ಆ್ಯಂಡ್ ಆಲ್ಸೋ ಡಿಸೆಂಬರ್ ಮಂತಲ್ಲಿ ಸಿಕ್ಕಾಪಟ್ಟೆ ಪ್ರಾಮಿಸಸ್ಗಳು ಮಾಡ್ಕೊಳ್ಳೋದು ನಾವು. ಲೈಕ್ ನೆಕ್ಸ್ಟ್ ಇಯರು 2026 ಈಸ್ ಮೈ ಇಯರ್ ಅಂತ ಹೇಳಿ ಅಲ್ಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು, ಇಲ್ಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು, ಜಿಮ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು 1 ವರ್ಷಕ್ಕೆ. ಸೊ ಹೊಸ ಕೋರ್ಸ್ಗಳಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಿಡೋದು. ಸೊ ಬಿ ಕೇರ್ಫುಲ್. ಎಕ್ಸೈಟ್ಮೆಂಟಲ್ಲಿ ಡೋಂಟ್ ಓವರ್ ಸ್ಪೆಂಡ್ ಆ್ಯಂಡ್ ಓವರ್ ಪ್ರಾಮಿಸ್ ನಿಮಗೆ ನೀವು. ಓಕೆ, ಬಿ ವೆರಿ ಪ್ರಾಕ್ಟಿಕಲ್. ಈ ಹರ್ಮಿಟ್ ಎನರ್ಜಿ ನಮಗೆ ತರ್ತಾ ಇರೋದು ಆ ವೈಸ್, ಮೆಚ್ಯೂರ್, ಪ್ರಾಕ್ಟಿಕಲ್ ಅಪ್ರೋಚ್ನ ನಾವು ಡಿಸೆಂಬರ್ ಮಂತಲ್ಲಿ ಉಪಯೋಗಿಸ್ಕೊಳ್ಳೋದು. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ವಿ ಅಂಡರ್ಸ್ಟ್ಯಾಂಡ್ ಯು ಆರ್ ಎಕ್ಸೈಟೆಡ್, ದ ಎನರ್ಜೀಸ್ ಆರ್ ಅಮೇಝಿಂಗ್, ಬಟ್ ಅಟ್ ದ ಸೇಮ್ ಟೈಮ್ ನಮಗೆ ಪ್ರಾಕ್ಟಿಕಲ್ ಅಪ್ರೋಚೂ ಬೇಕು ನಮ್ಮ ಲೈಫಲ್ಲಿ, ಎಸ್ಪೆಷಲಿ ಡಿಸೆಂಬರ್ ಮಂತಲ್ಲಿ. ಬಿಕಾಸ್ ಈ ಡೆವಿಲ್ ಮಧ್ಯದಲ್ಲಿ ನಮ್ಮನ್ನ ಸ್ಟೇರ್ ಮಾಡ್ತಾ ಇರೋದು. ಹೀ ಕ್ಯಾನ್ ಕೈಂಡ್ ಆಫ್ ಪುಷ್ ನಮ್ಮನ್ನ ಇಂಪಲ್ಸಿವ್ ಕೆಲಸ ಮಾಡೋದಕ್ಕೆ, ರೈಟ್? ಐ ಆಮ್ ಸೂಪರ್ ಎಕ್ಸೈಟೆಡ್. ಸೊ ಐ ಆಮ್ ನಾಟ್ ಥಿಂಕಿಂಗ್ ಕರೆಕ್ಟಾಗಿ, ಕ್ಲಿಯರಾಗಿ ನಾನು ಥಿಂಕ್ ಮಾಡ್ತಾ ಇಲ್ಲ. ಸೊ ದಟ್ ಈಸ್ ದ ಒನ್ ಥಿಂಗ್ ನಿಮಗೆ ಡಿಸೆಂಬರ್ ಮಂತಲ್ಲಿ ಹೈಲೈಟ್ ಮಾಡ್ತಾ ಇರೋದು, ಮತ್ತು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಿಮಗೆ ಹೇಳ್ತಾ ಇರೋವಂಥದ್ದು. ಆ್ಯಂಡ್ ದೆನ್ ವಿ ಹ್ಯಾವ್ ಲವರ್ಸ್ ಕಾರ್ಡ್. ಅಗೇನ್ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದಿರ್ಬೋದು. ಈಗ ನೀವು ಇಷ್ಟೊಂದು ಎಕ್ಸೈಟಿಂಗ್ ಎನರ್ಜಿನಲ್ಲಿದ್ದಾಗ ಯು ಮೇ ಕೈಂಡ್ ಆಫ್
ಬಿಕಮ್ ಬ್ಯುಸಿ, ಕೆಲಸದಲ್ಲಿ ಬ್ಯುಸಿ ಆಗಿಬಿಡ್ಬೋದು, ಫ್ಯಾಮಿಲಿನ ಇಗ್ನೋರ್ ಮಾಡೋ ಚಾನ್ಸಸ್ಸು. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾರೆ ಲೆಟ್ ದೇರ್ ಬಿ ಅ ಬ್ಯಾಲೆನ್ಸ್. ಆ್ಯಂಡ್ ಆಲ್ಸೋ ಡಿಸೆಂಬರ್ ಮಂತ್ ಲುಕ್ಸ್ ವೆರಿ ಬ್ಯೂಟಿಫುಲ್. ನಿಮಗೆ ನಿಮ್ಮ ಕ್ಲೋಸ್ ರಿಲೇಷನ್ಶಿಪ್ಸಲ್ಲಿ ಸ್ವಲ್ಪ ಸಮಯ ಕಳೆಯುವಂಥದ್ದು. ತುಂಬ ದಿನ ಆಗಿದ್ರೆ ನಿಮ್ಮ ಫ್ಯಾಮಿಲಿಗೆ ಅಷ್ಟೊಂದು ಟೈಮ್ ಕೊಟ್ಟಿಲ್ಲ ಅಂದರೆ ಅದನ್ನು ಪ್ರಯಾರಿಟೈಸ್ ಮಾಡೋದು ಡಿಸೆಂಬರ್ ಮಂತಲ್ಲಿ ಇಟ್ ಈಸ್ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇರೋದು. ರೈಟ್. ಸೊ ಲೈಕ್ ಆಕಾಶ ತೋರಿಸ್ತಾ ಇರೋದು ಇವಾಗ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ನಾನು ಈ ಕಾರ್ಡ್ ಶಫಲ್ ಮಾಡಬೇಕಾದ್ರೆ ಆಕಾಶದಲ್ಲಿ ಮೋಡಗಳು ತೇಲ್ತಾ ಇರುವಂಥದ್ದು. ಸೊ ಅವಾಗ ಟೇಕ್ ಅ ಬ್ರೇಕ್, ಗ್ರೂಪ್ ನಂಬರ್ 1. ಸೊ ಕಂಟಿನ್ಯೂಸ್ ಆಗಿ ಮಾಡೋದಕ್ಕೆ ಹೋಗಬೇಡಿ. ಏನು ಮಾಡ್ತಿದ್ರು ಅವಾಗವಾಗ ಬ್ರೇಕ್ ತೊಗೊಳ್ಳಿ. ಯು ಡಿಸರ್ವ್ ಬ್ರೇಕ್. ಆ್ಯಂಡ್ ಆಲ್ಸೋ ಡಿಸೆಂಬರ್ ಮಂತಲ್ಲಿ ಬರೀ ಕೆಲಸನೇ ಅಲ್ಲ, ಹ್ಯಾವ್ ಫನ್, ಲೈಕ್ ಪ್ಲೇ ಆ್ಯಂಡ್ ಎಂಜಾಯ್. ಆ ಮ್ಯೂಸಿಕ್ ಕೇಳೋದಿರ್ಬೋದು, ಫ್ರೆಂಡ್ಸ್ನ ಮೀಟ್ ಮಾಡೋದಿರ್ಬೋದು, ಎಲ್ಲರಿಗೂ ಗಿಫ್ಟ್ಸ್ ತೊಗೊಳೋದಿರ್ಬೋದು. ನ್ಯೂ ಇಯರ್ ಬರ್ತಾ ಇದೆ, ಸೊ ನಿಮಗೆ ನೀವು ಗಿಫ್ಟ್ ತೊಗೊಳೋದಿರ್ಬೋದು. ಹ್ಯಾವ್ ಫನ್ ಆಲ್ಸೋ ಡಿಸೆಂಬರ್ ಮಂತಲ್ಲಿ. ಡೋಂಟ್ ಬಿ ಸೋ ಸೀರಿಯಸ್. ದ ಎನರ್ಜೀಸ್ ಆರ್ ಗುಡ್. ಎಲ್ಲ ಕೆಲಸನೂ ಮಾಡಿ ಎಲ್ಲ ಮುಗಿಸಿ ಎಲ್ಲ ಮಾಡೋದಕ್ಕೆ ದ ಎನರ್ಜೀಸ್ ಆರ್ ಗುಡ್. ಬಟ್ ಆಲ್ಸೋ ಟೇಕ್ ಟೈಮ್ ನಿಮ್ಮನ್ನು ನೀವು ನೋಡ್ಕೊಳ್ಳೋದಕ್ಕೆ, ನಿಮ್ಮ ಫ್ಯಾಮಿಲಿನ ನೋಡ್ಕೊಳ್ಳೋದಕ್ಕೆ, ಗಿಫ್ಟ್ಸ್ಗಳನ್ನ ತೊಗೊಳೋದಕ್ಕಿರ್ಬೋದು, ಅಥವಾ ಸ್ಪೆಷಲ್ ಅಕೇಶನ್ಗಳನ್ನ ಲೈಕ್ ಮೀಟಿಂಗ್ ಸಮಥಿಂಗ್ ಲೈಕ್ ದ್ಯಾಟ್. ಗ್ರೂಪ್ ನಂಬರ್ 2 ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡಿಕೊಂಡ್ರೆ ಡಿಸೆಂಬರ್ ಈಸ್ ಗೋಯಿಂಗ್ ಟು ಬಿ ಅ ಬ್ಯೂಟಿಫುಲ್ ಎಂಡ್ ಟು 2025ನ ಎಂಡ್ ಮಾಡೋದಕ್ಕೆ ಇಟ್ ಈಸ್ ಗೋಯಿಂಗ್ ಟು ಬಿ ಅ ಫಂಟಾಸ್ಟಿಕ್ ಮಂತ್ ನಿಮಗೆ. ಓಕೆ, ವಿ ಹ್ಯಾವ್ 6 and 6. ಪಾಸಿಬಿಲಿಟೀಸ್, ಅಪ್ರಿಸಿಯೇಷನ್. ಈ ಕಾರ್ಡ್ನ ಅಗೇನ್ ನಮ್ಮ ಇಂಪಲ್ಸಿವ್ನೆಸ್ಗೆ ತೋರಿಸ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಇಷ್ಟೊಂದು ಡೋರ್ಗಳಿದೆ, ಯಾವ ಡೋರಲ್ಲಿ ಹೋಗ್ಬೇಕು, ನಾನು ಇದ್ರೊಳಗಡೆ ಹೋಗ್ತೀನಿ, ಇದ್ರೊಳಗೆ ಹೊಟ್ಟೋಗ್ತೀನಿ, ಇದರಲ್ಲಿ ಇಲ್ಲೂ ಹೋಗ್ತೀನಿ. ಸೊ ಇಟ್ಸ್ ಓಕೆ, ಟೇಕ್ ಯುವರ್ ಟೈಮ್. ಆ ಡೋರ್ಸ್ ಎಲ್ಲೂ ಹೊಟ್ಟೋಗೋದಿಲ್ಲ, ಆಪರ್ಚುನಿಟೀಸ್ ಎಲ್ಲೂ ಹೋಗ್ತಿಲ್ಲ. ಈ ಮಂತಲ್ಲಿ ನಮ್ಮ ಜೀವನ ಎಂಡಾಗಿ ಹೋಗ್ತಿಲ್ಲ. ಯು ಕ್ಯಾನ್ ಪ್ಲ್ಯಾನ್ ಪ್ರಾಪರ್ಲಿ ಆ್ಯಂಡ್ ಎಕ್ಸಿಕ್ಯೂಟ್ ಅಂತ ಹೇಳ್ತಾ ಇರೋದು. ಆ್ಯಂಡ್ ಆಲ್ಸೋ ವಿ ಹ್ಯಾವ್ ಅಪ್ರಿಸಿಯೇಷನ್. ಈ 2025ಗೆ ಕಂಪ್ಲೀಟಾಗಿ ಅಪ್ರಿಷಿಯೇಟ್ ಮಾಡಿ, ಅಥವಾ ಈ ಗ್ರ್ಯಾಟಿಟ್ಯೂಡ್ನ ಕಳಿಸಿ. ಸೊ ಸ್ಪೆಂಡ್ ಸಮ್ ಟೈಮ್ ಗ್ರ್ಯಾಟಿಟ್ಯೂಡ್ ಕಳಿಸೋದ್ರಲ್ಲಿ, ಬ್ಲೆಸ್ಸಿಂಗ್ಸ್ ಕಳಿಸೋದ್ರಲ್ಲಿ, ಅಥವಾ ನಿಮಗೆ ನೀವು ಬ್ಲೆಸ್ಸಿಂಗ್ ಕಳಿಸ್ಕೊಳ್ಳೋದ್ರಲ್ಲಿ, ಅಥವಾ ನಿಮ್ಮ ಫ್ಯಾಮಿಲಿಗೆ ಬ್ಲೆಸ್ಸಿಂಗ್ಸು, ಲವ್ ಕಳಿಸೋದ್ರಲ್ಲಿ ಸ್ಪೆಂಡ್ ಸಮ್ ಟೈಮ್. ಓಕೆ, ಲೈಕ್ ಫಾರ್ ಎಕ್ಸಾಂಪಲ್ 4 ಬ್ಯಾಸ್ಕೆಟ್ ತೊಗೊಂಡ್ರೆ, 4 ಕ್ಯಾಟಗರಿ ನಮ್ಮ ಲೈಫಲ್ಲಿ ತೊಗೊಂಡಾಗ ಎಲ್ಲ ಕ್ಯಾಟಗರಿಗೂ ಅದಕ್ಕೆ ಕೊಡಬೇಕಾಗಿರುವಂಥ ಇಂಪಾರ್ಟೆನ್ಸ್ ಕೊಟ್ಟಾಗ ಡಿಸೆಂಬರ್ ಮಂತಲ್ಲಿ ಇಟ್ ವಿಲ್ ಬಿ ಒನ್ ಆಫ್ ದಿ ಮೋಸ್ಟ್ ಪ್ರೊಡಕ್ಟಿವ್ಲಿ ಬ್ಯೂಟಿಫುಲ್ ಮಂತ್. ಗ್ರೂಪ್ ನಂಬರ್ 1, ಲೈಕ್ ಫ್ಯಾಮಿಲಿ ಒಂದು ಕ್ಯಾಟಗರಿ, ಕೆಲಸ ಒಂದು ಕ್ಯಾಟಗರಿ, ಫನ್ ಒಂದು ಕ್ಯಾಟಗರಿ. ಆ ಕ್ಯಾಟಗರಿನ ಮರಿಬೇಡಿ. ಫನ್ ಇಸ್ ಅ ಇಂಪಾರ್ಟೆಂಟ್ ಕ್ಯಾಟಗರಿ ಆಲ್ಸೋ. ಸೊ ಫನ್ ಅನ್ನೋದು ಒಂದು ಕ್ಯಾಟಗರಿ. ಆ್ಯಂಡ್ 4ನೇದು ಬಂದು ಸ್ಪಿರಿಚುವಲ್ ಸ್ಟ್ರೆಂತ್. ನಿಮ್ಮ ಬ್ಲೆಸ್ಸಿಂಗ್ಸು, ಪ್ರೇಯರ್ಸು, ಬೇರೆಯವ್ರಿಗೆ ಅಪ್ರಿಷಿಯೇಟ್ ಮಾಡುವಂಥದ್ದು, ಬೇರೆಯವರಿಗೆ ಗಿಫ್ಟ್ ಕೊಡುವಂಥದ್ದು. ಸೊ ಇಟ್ ಈಸ್ ಲೈಕ್ ಮೇಕ್ ಇಟ್ 360 ಡಿಗ್ರಿ ಅಪ್ರೋಚ್ ಡಿಸೆಂಬರ್ ಮಂತಲ್ಲಿ. ಆ್ಯಂಡ್ ಯು ವಿಲ್ ಬಿ ಸೋ ಹ್ಯಾಪಿ ಈ ಹೈ ವೈಬಲ್ಲಿ 2026ಗೆ ಎಂಟರ್ ಆಗೋದಕ್ಕೆ. ರೈಟ್. ಸೊ ಅದು ನಿಮ್ಮ ಇವತ್ತಿನ ರೀಡಿಂಗು, ಗ್ರೂಪ್ ನಂಬರ್ 1. ಹೋಪ್ಫುಲಿ ಇದು ರೆಸನೇಟ್ ಆಯಿತು ಅಂತ ಅಂದ್ಕೊಳ್ತೀನಿ. ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಲೈಕ್ ಮಾಡೋದು ಮರಿಬೇಡಿ. ಆ್ಯಂಡ್ ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನಿರ್ತದೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಗ್ರೂಪ್ ನಂಬರ್ 1, ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಗ್ರೂಪ್ ನಂಬರ್ 2, ನೀವು ಈ ಡೆಕ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಇವತ್ತಿನ ರೀಡಿಂಗು. ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದಾಗ ಮೊದಲನೇದು ನನಗೆ ಕೇಳಿಸಿದ್ದು ಅಥವಾ ನೋಡಿದ್ದು ನೀವು ದೀಪ ಹಚ್ತಾ ಇರೋದನ್ನು. ಓಕೆ, ಲೈಟ್ ದ ಲ್ಯಾಂಪ್ ಆ್ಯಂಡ್ ಸೇ ದ ಪ್ರೇಯರ್. ಅದು ಮೊದಲನೇ ಸ್ಟೇಟ್ಮೆಂಟು ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದಾಗ ನನಗೆ ಬಂದಂಥದ್ದು. ಲೈಟ್ ದ ಲ್ಯಾಂಪ್, ಸೇ ದ ಪ್ರೇಯರ್. ಸೊ ವೆರಿ ಸ್ಪಿರಿಚುವಲ್ ಎನರ್ಜಿ. ಮೊದಲನೇದೇ ಲೈಕ್ ಐ ಫೀಲ್ ವೆರಿ ಲೈಟ್ ಹಾರ್ಟೆಡ್ ಆ್ಯಂಡ್ ಗ್ರೇಟ್ಫುಲ್. ನಿಮ್ಮ ಗ್ರೂಪಿಗೆ ಕನೆಕ್ಟ್ ಮಾಡಿದಾಗ ಆ ಗ್ರೇಟ್ಫುಲ್ನೆಸ್ಸು, ಲೈಕ್ ನನ್ನ ಹೃದಯ ತುಂಬಿ ಬರುವಂಥ ಒಂದು ಫೀಲಿಂಗು. ಸೊ ವೆರಿ ಸ್ಪಿರಿಚುವಲ್ ಎನರ್ಜಿ. ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದಾಗ ನೀವು ದೀಪ ಹಚ್ತಾ ಇರೋದನ್ನು ತೋರಿಸ್ತಾ ಇರೋದು. ಮೇ ಬಿ ಯಾವುದಾದ್ರೂ ಹೊಸ ಪ್ರಾಕ್ಟೀಸಸ್ ಏನಾದರೂ ಮಾಡಬೇಕಂತ ಅಂದ್ಕೊಂಡಿದ್ರೆ, ನೀವು ಸ್ಪಿರಿಚುವಾಲಿಟಿನಲ್ಲಿ ಹೊಸ ಸಾಧನೆಗಳೇನಾದರೂ ಮಾಡಬೇಕಂತ ಅಂದ್ಕೊಂಡಿದ್ರೆ,
ಹೊಸದನ್ನು ಏನಾದರೂ ಪ್ರಾಕ್ಟೀಸ್ ಮಾಡಬೇಕಂತ ಅಂದ್ಕೊಂಡಿದ್ರೆ ಎನಿಥಿಂಗ್ ನ್ಯೂ ಡಿಸೆಂಬರ್ ಮಂತಲ್ಲಿ ಮಾಡಿದಾಗ ಅಥವಾ ಮಾಡೋದಕ್ಕೆ ಶುರು ಮಾಡಿದಾಗ ಇಟ್ ಈಸ್ ಗೋಯಿಂಗ್ ಟು ಬಿ ರಿಯಲಿ ವಂಡರ್ಫುಲ್, ಎಸ್ಪೆಷಲಿ ಸ್ಪಿರಿಚುವಲ್ ರಿಲೇಟೆಡು ಅಥವಾ ಪ್ರಾಕ್ಟೀಸಸ್ ರಿಲೇಟೆಡು. ಇಟ್ ಈಸ್ ಗೋಯಿಂಗ್ ಟು ಬಿ ಅಮೇಝಿಂಗ್. ಕೆಲವ್ರಿಗೆ ಇದು ಕನ್ಫರ್ಮೇಷನು ಡಿಸೆಂಬರ್ ಮಂತಲ್ಲಿ ಏನಾದರೂ ಮಾಡಬೇಕಂತ ಅಂದ್ಕೊಂಡಿದ್ರೆ ನೀವು ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಸಾಧನೆಗಳು ಅಥವಾ ಯಾವುದಾದ್ರೂ ಪರ್ಟಿಕ್ಯುಲರ್ ಹೈಯರ್ ಬೀಯಿಂಗ್ಸ್ ಜೊತೆ ಅಥವಾ ಗಾಡೆಸಸ್ ಜೊತೆ ಕನೆಕ್ಟ್ ಆಗಬೇಕು ಇನ್ನೂ ಜಾಸ್ತಿ, ಅಥವಾ ಈ ಮಂತ್ರನ ಈ ಸಲ ಹೇಳಬೇಕು. ಸೊ ಈ ಥರ ಯಾವುದಾದ್ರೂ ನೀವು ಅಂದ್ಕೊಂಡಿದ್ರೆ ಹೌದಾ ಸರಿನಾ ಅನ್ನುವಂಥ ಪ್ರಶ್ನೆ ಇದ್ದರೆ ಈ ರೀಡಿಂಗಲ್ಲಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಕನ್ಫರ್ಮ್ ಮಾಡ್ತಾ ಇರೋದು ದಿಸ್ ಈಸ್ ದ ಪರ್ಫೆಕ್ಟ್ ಟೈಮಿಂಗ್ ನೀವು ಅಂದ್ಕೊಳ್ತಾ ಇರೋದನ್ನ ಮಾಡೋದಕ್ಕೆ. ಎಸ್ಪೆಷಲಿ ಸ್ಪಿರಿಚುವಲ್ ಪ್ರಾಕ್ಟೀಸಸ್ಸು ನಿಮ್ಮ ಇಂಟ್ಯೂಷನ್ ನಿಮಗೆ ಹೇಳ್ತಾ ಇರೋವಂಥದ್ದು. ಸೊ ಲಿಸನ್ ಟು ಯುವರ್ ಇಂಟ್ಯೂಷನ್ ಅಂತ ಹೇಳ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಗ್ರೂಪ್ ನಂಬರ್ 2. ಸೊ ದಟ್ ಈಸ್ ದ ಫಸ್ಟ್ ಥಿಂಗ್. ನಿಮ್ಮ ಗ್ರೂಪಿಗೆ ಕನೆಕ್ಟ್ ಮಾಡಿದಾಗ ಯು ಆರ್ ಫೀಲಿಂಗ್ ವೆರಿ ವೆರಿ ಸ್ಪಿರಿಚುವಲ್ ಡಿಸೆಂಬರ್ ಮಂತಲ್ಲಿ. ನೀವು ಕಾನ್ಷಿಯಸ್ ಆಗಿ ಸ್ಪಿರಿಚುವಲ್ ಪಾತಲ್ಲಿ ಇಲ್ಲ ಅಂದರೆ ಐ ಡೋಂಟ್ ನೋ ವಾಟ್ ಈಸ್ ದ ಮೀನಿಂಗ್ ಅದರದ್ದು. ಯು ಆರ್ ಫೀಲಿಂಗ್ ಸ್ಪಿರಿಚುವಲ್ ಅಂತ ಅಂದರೆ ಡೋಂಟ್ ವರಿ ಅಟ್ ಆಲ್. ಜನರಲ್ ಆಗಿ ಯು ಆರ್ ಫೀಲಿಂಗ್ ಸ್ವಲ್ಪ ಕಾಮ್ ಅಂತ ಅನಿಸ್ತಾ ಇರೋದು ಮತ್ತು ಕಂಫರ್ಟಬಲ್ ಆಗಿರುವಂಥದ್ದು ನಿಮ್ಮ ಎನರ್ಜಿನಲ್ಲಿ. ಅಷ್ಟೊಂದು ಅಜಿಟೇಷನ್ ಇಲ್ಲ ಅಥವಾ ಇರಿಟೇಷನ್ ಇಲ್ಲ ನಮ್ಮ ಎನರ್ಜಿ ಫೀಲ್ಡಲ್ಲಿ. ವಿ ಆರ್ ಓಕೆ ನಮ್ಮ ಎನರ್ಜಿನಲ್ಲಿ, ವಿ ಆರ್ ಓಕೆ ನಮ್ಮ ಎನರ್ಜಿ ಲೆವೆಲಲ್ಲಿ. ವಿ ಆರ್ ಫೀಲಿಂಗ್ ಓಕೆ, ಕಾಮ್ and confident, silent confidence. Okay, so that is the main energy ನಿಮ್ಮ ಗ್ರೂಪಿಗೆ ಕನೆಕ್ಟ್ ಮಾಡಿದಾಗ ಬರ್ತಾ ಇರೋವಂಥದ್ದು. ಆ್ಯಂಡ್ ಆಲ್ಸೋ ನೀವು ಕನ್ನಡಿನಲ್ಲಿ ನಿಮ್ಮನ್ನು ನೀವು ನೋಡ್ಕೊಳ್ತಾ ಇರೋದನ್ನು ತೋರಿಸ್ತಾ ಇರೋದು ಸೋ ಮೆನಿ ಇಮೇಜಸ್ ಆ್ಯಂಡ್ ವಿಷನ್ಸ್ ನಿಮ್ಮ ಗ್ರೂಪಲ್ಲಿ, ಗ್ರೂಪ್ ನಂಬರ್ 2. ಸೊ ಡೆಫಿನೆಟ್ಲಿ ಈ ಗ್ರೂಪಲ್ಲಿರೋರು ವೆರಿ ವೆರಿ ಸ್ಪಿರಿಚುವಲ್, ವೆರಿ ಇಂಟ್ಯೂಟಿವ್, ಸೈಕಿಕ್ಸ್, ಹೀಲರ್ಸ್, ರೀಡರ್ಸ್, ಅವ್ರು ಇನ್ ಸಮ್ ಲೆವೆಲ್ ಸ್ಪಿರಿಚುವಾಲಿಟಿನಲ್ಲಿ ಒಂದಲ್ಲ ಒಂದು ರೀತಿನಲ್ಲಿ, ಒಂದಲ್ಲ ಒಂದು ಕೆಪಾಸಿಟಿನಲ್ಲಿ ಇನ್ವಾಲ್ವ್ ಆಗಿರೋವಂಥವ್ರು. ಆಲ್ರೈಟ್, ಸೊ ನೀವು ಮಿರರಲ್ಲಿ ನಿಮ್ಮನ್ನು ನೀವು ನೋಡ್ಕೊಳ್ತಾ ಇರೋದು, ನಿಮ್ಮನ್ನು ನೀವು ನೋಡ್ಕೊಳ್ತಾ ಆ ಮಿರರಲ್ಲಿರೋ ಇಮೇಜ್ ಬಂದು ದೇವರಿಗೆ ಕನ್ವರ್ಟ್ ಆಗ್ತಾ ಇದೆ. ಆ ಮಿರರಲ್ಲಿ ಮೊದಲನೇದು ನಿಮ್ಮ ಇಮೇಜ್ನ ನೋಡ್ತಾ ಇದ್ದೀರಾ, ಮತ್ತು ಆ ಇಮೇಜ್ ಬಂದು ಸಡನ್ನಾಗಿ ನಿಮ್ಮ ಪ್ರೀತಿಯ ದೇವರು ಅಥವಾ ಯಾವ ಎನರ್ಜಿ ನಿಮಗೆ ಇಷ್ಟ ಆ ದೇವರಾಗಿ ಅದು ಕನ್ವರ್ಟ್ ಆಗ್ತಾ ಇರೋದು. ಆ್ಯಂಡ್ ದೆನ್ ನೀವು ಕಣ್ಣು ಮುಚ್ಕೊಂಡು ಆ ಭಾವನೆನ ಅಥವಾ ಆ ಫೀಲಿಂಗನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದನ್ನು ತೋರಿಸ್ತಾ ಇರೋದು. ಕೆಲವರಿಗೆ ಡೆಫಿನೆಟ್ಲಿ ದೆರ್ ಈಸ್ ಅ ಸ್ಪಿರಿಚುವಲ್ ಬ್ರೇಕ್ ಥ್ರೂ, ಮೆಡಿಟೇಷನಲ್ಲಿ ಬ್ರೇಕ್ ಥ್ರೂಸು ಡಿಸೆಂಬರ್ ಮಂತಲ್ಲಿ ತುಂಬ ದಿನದಿಂದ ನಾನು ಇನ್ನೂ ಆಳವಾಗಿ ಹೋಗಬೇಕು ಮೆಡಿಟೇಷನಲ್ಲಿ ಅಥವಾ ನನ್ನ ಪ್ರಾಕ್ಟೀಸಸ್ಸಲ್ಲಿ ಅಂತ ಅಂದ್ಕೊಳ್ತಾ ಇದ್ರೆ ಡಿಸೆಂಬರ್ ಮಂತ್ ಇಸ್ ಫಂಟಾಸ್ಟಿಕ್. ಆ್ಯಂಡ್ ಆಲ್ಸೋ ಯು ಆರ್ ವೆರಿ ವೆರಿ ಮಚ್ ಇನ್ ದ ಫ್ಲೋ. ಓಕೆ, ಯಾಕೆ ಅಂತಂದರೆ ನಿಮ್ಮ ಗ್ರೂಪಿಗೆ ಕನೆಕ್ಟ್ ಮಾಡಿದಾಗ ಐ ಹ್ಯಾವ್ ನೋ ಡಿಫಿಕಲ್ಟಿ ಮೆಸೇಜ್ ಕೊಡೋದಕ್ಕೆ. ಇಟ್ ಫೀಲ್ಸ್ ವೆರಿ ಇನ್ ಟ್ಯೂನ್, ಇನ್ ಸಿಂಕ್ ಆ್ಯಂಡ್ ಇನ್ ದ ಫ್ಲೋ. ನಿಮ್ಮ ಗ್ರೂಪಿಗೆ ಕನೆಕ್ಟ್ ಆದಾಗ ಆ್ಯಂಡ್ ಎನರ್ಜಿ ಇಸ್ ಫ್ಲೋಯಿಂಗ್. ಆ್ಯಕ್ಚುಲಿ ನಿಮ್ಮ ಗ್ರೂಪಿಗೆ ಕಾರ್ಡ್ ಪುಲ್ ಮಾಡಿದಿರ ನಿಮ್ಮ ರೀಡಿಂಗ್ನ ಮುಗಿಸ್ಬೋದು. ದಟ್ ಈಸ್ ಹೌ ಮಚ್ ಮೆಸೇಜಸ್ಸು ಅಥವಾ ವಿಷನ್ಸು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಕೊಡ್ತಾ ಇರೋದು. ಸೊ ವಿಚ್ ಈಸ್ ವೆರಿ ಕ್ಲಿಯರ್ಲಿ ನಿಮ್ಮ ಕನೆಕ್ಷನು ನಿಮ್ಮ ಹೈಯರ್ ಪವರ್ಸ್ ಜೊತೆಗೆ ಅಥವಾ ನೀವು ಆ ಫ್ಲೋವಲ್ಲಿ ಇರೋದಕ್ಕೆ ಕನ್ಫರ್ಮೇಷನ್ ಇದು. ಸೊ ಇಫ್ ಯು ಆರ್ ಫೀಲಿಂಗ್ ಆಲ್ ಆಫ್ ದಿಸ್, ನಿಮಗಿದೆಲ್ಲ ಅನ್ನಿಸ್ತಿದ್ರೆ ಆಲ್ರೆಡಿ ಈ ರೀಡಿಂಗಲ್ಲಿ ನಿಮಗೆ ಕನ್ಫರ್ಮ್ ಮಾಡ್ತಾ ಇರೋದು ಯು ಆರ್ ಆಬ್ಸಲ್ಯೂಟ್ಲಿ ಇನ್ ದ ಫ್ಲೋ ಅಂತ ಹೇಳಿ. ಕೆಲವರು ಇಫ್ ಯು ಆರ್ ಸ್ಕೇರ್ಡ್ ಅನ್ನೋದಕ್ಕಿಂತ ಡೌಟ್ ಪಡ್ತಿದ್ರೆ ನಿಮ್ಮನ್ನು ನೀವು ಅಥವಾ ನಿಮಗೆ ಬರ್ತಾ ಇರುವಂಥ ಇಂಟ್ಯೂಷನನ್ನು ಅಥವಾ ಇನ್ ಜನರಲ್ ಆಗಿ ಹೊರಗಡೆ ಏನೇ ಗಲಾಟೆ ನಡೀತಾ ಇದ್ರು ನನ್ನೊಳಗಡೆ ಏನಿದು, ಹೆಂಗೆ ನಾನು ಇಷ್ಟು ಶಾಂತಿಯಾಗಿರೋದಕ್ಕೆ ಸಾಧ್ಯ, ಮುಂಚೆ ಈ ಜನರೆಲ್ಲ ಹೀಗೆಲ್ಲ ಮಾತಾಡ್ತಿದ್ರೆ ಅಥವಾ ಇತ್ತೆಲ್ಲ ಗಲಾಟೆ ಆಗ್ತಿದ್ರೆ ನನಗೆ ಸಮಾಧಾನವಾಗಿ ಇರೋಕ್ಕಾಗ್ತಾ ಇರಲಿಲ್ಲ, ಹೆಂಗೆ ನಾನು ಇದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ದಿರ ನನ್ನ ಪಾಡಿಗೆ ನಾನು ಇದ್ದೀನಿ, ಆರಾಮಾಗಿದ್ದೀನಿ. ಸೊ ಈ ಥರ ಎಲ್ಲ ನೀವು ಲೈಕ್ ಆಶ್ಚರ್ಯ ಆಗಿದ್ರೆ ನಿಮಗೆ, ದ್ಯಾಟ್ ಈಸ್ ಬಿಕಾಸ್ ನಿಮ್ಮ ಒಳಗಡೆ ಆ ಎನರ್ಜಿ ಶಿಫ್ಟ್ ಆಗ್ತಾ ಇರೋದನ್ನ ಕನ್ಫರ್ಮ್ ಮಾಡ್ತಾ ಇರೋದು. ಸೊ ಯಾ, ಕಾರ್ಡು ಅಷ್ಟೇ ಇಟ್ ಈಸ್ ವೆರಿ ಈಸಿ ನಿಮಗೆ ಪುಲ್ ಮಾಡ್ತಾ ಇರೋದು. ಆಬ್ಸಲ್ಯೂಟ್ಲಿ ವಿ ಹ್ಯಾವ್ 10 of swords. ದಟ್ ಈಸ್ ಬಿಕಾಸ್ ಯು ಕ್ಲೋಸ್ಡ್ ಅ ಬಿಗ್ ಸೈಕಲ್. ಗ್ರೂಪ್ ನಂಬರ್ 2 ಈ ಸೈಕಲ್ ಬಂದು ಈಗ 2025 ಬಂದು ನಂಬರ್ 9ಗೆ ರಿಲೇಟ್ ಆಗಿದ್ದು, 2026 ಬಂದು ಇವಾಗ 1ಇಂದ ಸ್ಟಾರ್ಟ್ ಆಗ್ತಾ ಇರೋದು, ವಿಚ್ ಮೀನ್ಸ್ ಅ ನ್ಯೂ ಬಿಗಿನಿಂಗ್. 9 ಅಂದರೆ ಇಟ್ ಈಸ್ ಆಲ್ವೇಸ್ ಎಂಡಿಂಗ್ ಆ್ಯಂಡ್ ಬಿಗಿನಿಂಗ್, ಆ್ಯಂಡ್ 1 ಅಂದಾಗ ಆಬ್ಸಲ್ಯೂಟ್ಲಿ ನ್ಯೂ ಬಿಗಿನಿಂಗ್. ಯು ಆರ್ ಡೆಫಿನೆಟ್ಲಿ ಕ್ಲೋಸಿಂಗ್ ಎಲ್ಲ ಹಳೆ ಚಾಪ್ಟರ್ಸ್ಗಳನ್ನು, ಹಳೆ ಎನರ್ಜೀಸ್ಗಳನ್ನು. ದಟ್ ಈಸ್ ವೈ ಯು ಆರ್ ಫೀಲಿಂಗ್ ಕಾಮ್, ಕಾನ್ಫಿಡೆಂಟ್, ದಿಸ್ ಸೈಲೆಂಟ್ ಕಾನ್ಫಿಡೆನ್ಸ್. ಹೊರಗಡೆ ಏನು ಶಿಫ್ಟ್ ಆಗ್ತಾ ಇದೆಯೋ ಎಲ್ಲೋ ಗೊತ್ತಿಲ್ಲ, ನಿಮ್ಮ ಒಳಗಡೆ ಅಂತೂ ಎನರ್ಜಿ ತುಂಬಾ ಚೆನ್ನಾಗಿ ಬ್ಯೂಟಿಫುಲ್ಲಾಗಿ ಶಿಫ್ಟ್ ಆಗ್ತಾ ಇದೆ. ಆ್ಯಂಡ್ ದೆನ್ ಯು ಆರ್ ಆ ಫ್ಲೋ ಸ್ಟೇಟ್ಗೆ ಮೂವ್ ಆಗ್ತಾ ಇದ್ದೀರಾ, ಆ್ಯಂಡ್ ಯು ಆರ್ ವೆರಿ ವೆರಿ ವೆಲ್ ಕನೆಕ್ಟೆಡ್. ಯಾ, ಆಬ್ಸಲ್ಯೂಟ್ಲಿ, ಲುಕ್ ಎಟ್ ದ್ಯಾಟ್.
that heart-centered flow state, a spiritual energy, ace of cups. You feel like new energy, renewed energy ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಆದಾಗ. ಈಗ ಫಾರ್ ಎಕ್ಸಾಂಪಲ್ ಒಂದು ಗ್ಲಾಸಲ್ಲಿ ಮಣ್ಣು ಹಾಕಿರೋಂಥ ಒಂದು ಗ್ಲಾಸ್ ಫಿಲ್ ಮಾಡಿದಾಗ ಟ್ಯಾಪ್ ಓಪನ್ ಮಾಡಿ ಬಿಟ್ಟಾಗ ನೀರು ಹೋಗಿ 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 ಅದರೊಳಗಡೆ ಇದ್ದದನ್ನು ಕ್ಲೆನ್ಸ್ ಮಾಡಿ 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 ಇವಾಗ ಅಲ್ಲಿ ಯಾವುದೇ ಮರಳಿಲ್ಲ, ನೀರು ಬಂದು ತಿಳಿ ಆಗೋಗಿರೋದು. ಸೊ ದಟ್ ಈಸ್ ದ ಕೈಂಡ್ ಆಫ್ ಎಕ್ಸಾಂಪಲ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಕೊಡ್ತಾ ಇರೋದು. ಯು ಹ್ಯಾವ್ ಗಾನ್, ಎಷ್ಟೊಂದನ್ನು ನಮ್ಮ ಲೈಫಲ್ಲಿ ನಾವು ಎಕ್ಸ್ಪೀರಿಯನ್ಸ್ ಮಾಡಿಕೊಂಡು ಈ ಸ್ಟೇಜಿಗೆ ಬಂದಿರೋವಂಥದ್ದು. ಡಿಸೆಂಬರ್ ಮಂತ್ ಬಂದು ಯು ಫೀಲ್ more ಕಂಫರ್ಟಬಲ್ ಗ್ರೂಪ್ ನಂಬರ್ 2. ಸೊ ವೆರಿ ಲೆಸ್ ಇರಿಟೇಷನ್ ಹೊರಗಡೆಯಿಂದ, ಬಿಕಾಸ್ ನಿಮ್ಮ ಒಳಗಡೆ ಯು ಫೀಲಿಂಗ್ ಲೈಕ್ ಆ ವೈಟ್ ಲೋಟಸ್ ಫ್ಲವರ್ನ ತೋರಿಸ್ತಾ ಇರೋದು, ಬ್ರಹ್ಮಕಮಲ ಹೂವನ್ನ ತೋರಿಸ್ತಾ ಇರೋದು. ಐ ಡೋಂಟ್ ನೋ, ಡಿಸೆಂಬರಲ್ಲಿ ನಿಮ್ಮ ಹತ್ರ ಬ್ರಹ್ಮಕಮಲ ಗಿಡ ಇದ್ದರೆ ಮೋಸ್ಟ್ಲಿ ಆ ಹೂವು ಬಿಡ್ಬೋದು ನಿಮಗೆ ಡಿಸೆಂಬರ್ ಮಂತಲ್ಲಿ. ಬಟ್ ಯಾ, ದಟ್ ಈಸ್ ಹೌ ಇಟ್ ಫೀಲ್ಸ್ ಲೈಕ್ ಆ ಬ್ರಹ್ಮಕಮಲ. ಇಟ್ ಈಸ್ ವೆರಿ ರೇರ್ ಆ್ಯಂಡ್ ಪ್ಯೂರ್ ಆ್ಯಂಡ್ ಎಥೀರಿಯಲ್, ಡಿವೈನ್, ಏಂಜಲಿಕ್ ಫ್ಲವರ್ ಥರ ಕಾಣುತ್ತೆ ಅದು ಓಪನ್ ಆದಾಗ. ಸೊ ಅದು ಮುದ್ರಕೊಂಡಿದ್ದಾಗ ವಿ ಡೋಂಟ್ ನೋ ಅದ್ರ ಬ್ಯೂಟಿ ಏನು ಅಂತ ಹೇಳಿ. ನೀವು ಆ ಬ್ರಹ್ಮಕಮಲ ಥರ ರೈಟ್ ನೌ ಯು ಆರ್ ಕೈಂಡ್ ಆಫ್ ಅವೇಕನಿಂಗ್ ಆ ಬ್ಯೂಟಿಗೆ. ದಟ್ ಈಸ್ ಹೌ ಇಟ್ ಫೀಲ್ಸ್ ಲೈಕ್ ಗ್ರೂಪ್ ನಂಬರ್ 2, ವೆರಿ ಡಿವೈನ್, ವೆರಿ ಸಿಂಪಲ್ ಯಟ್ ಡಿವೈನ್ ಎನರ್ಜಿ ನಿಮ್ಮದು ಗ್ರೂಪ್ ನಂಬರ್ 2 ಡಿಸೆಂಬರ್ ಮಂತಲ್ಲಿ. ಸೊ ಯಾ, ಆದಷ್ಟು ನೀವು ಹೊರಗಡೆಯವ್ರ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ನೀವು ನಿಮ್ಮನ್ನು ನೀವು ನೋಡ್ಕೊಳ್ತಾ ಇದ್ದೀರಾ. ಆ್ಯಂಡ್ ದೆನ್ ಜನರಲಿ ಯು ಆರ್ ಕೈಂಡ್ ಆಫ್ you just want a simple life. December monthally like you want or you feel like I just want a simple life ಅಂತ ಹೇಳಿ ನಿಮ್ಮ ಲೈಫನ್ನ ಸಿಂಪ್ಲಿಫೈ ಮಾಡ್ಕೊಳ್ಳೋ ಪ್ರಯತ್ನ ಪಡ್ಬೋದು ನೀವು ಡಿಸೆಂಬರ್ ಮಂತಲ್ಲಿ. ವೆರಿ ಡೀಪ್ ಕ್ಲೀನಿಂಗಿಗೆ ಹೋಗ್ಬೋದು. ಮನೆ ಇರ್ಬೋದು, ನಿಮ್ಮ ವಾರ್ಡ್ರೋಬ್ ಇರ್ಬೋದು, ವೆರಿ ವೆರಿ ಡೀಪ್ ಕ್ಲೀನಿಂಗ್, ಈ ಮರಿಕೊಂಡು ಕ್ಲೀನಿಂಗ್ ಅಂತ ಹೇಳ್ತಾರಲ್ಲ ಹಾಗೆ. ಇದು ಈ ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್ ನಮ್ಮ ಹತ್ರ ಈ ಬೊಕ್ಕೆ ಇದೆ ಅಂತ ಅಂದರೆ, ಈ ಹೂವಿನ ಬೊಕ್ಕೆ, ಅದ್ರದ್ದು ಇಂಪಾರ್ಟೆನ್ಸ್ ಏನು ನನಗೆ. ಇಫ್ ಇಟ್ ಡಸಂಟ್ ಹ್ಯಾವ್ ಎನಿ ಇಂಪಾರ್ಟೆನ್ಸ್, ನನಗೆ ಯಾವುದೇ ರೀತಿ ಖುಷಿ ಕೊಡ್ತಿಲ್ಲ, ಅದು ಸುಮ್ಮನೆ ಮನೆಯಲ್ಲಿ ಒಂದು ವಸ್ತು ಥರ ಇದೆ ಅಥವಾ ಸುಮ್ಮನೆ ಮನೆಯಲ್ಲಿ ಇದೆ, ಅದು ಏನು ಅದ್ರ ಬೆಲೆ ಅಂತಲೂ ಗೊತ್ತಿಲ್ಲ. ಸೊ ವಿ ಜಸ್ಟ್ ಡೋಂಟ್ ಕೀಪ್ ಇಟ್, ಬಿಕಾಸ್ ನನಗೂ ಅದಕ್ಕೂ ಯಾವುದೇ ಕನೆಕ್ಷನ್ ಇಲ್ಲ. ಸೊ ಯು ಆರ್ ಕೈಂಡ್ ಆಫ್ ಡೂಯಿಂಗ್ ಅ ಡೀಪ್ ಕ್ಲೀನ್ ಇಂಟರ್ನಲಿ, ಇವಾಗ ಅದು ಎಕ್ಸ್ಟರ್ನಲಿ ಕೂಡ ತೋರಿಸ್ಕೊಳ್ಬೋದು. ಸೊ ಡಿಸೆಂಬರ್ ಮಂತಲ್ಲಿ ಡೋಂಟ್ ಬಿ ಸರ್ಪ್ರೈಸ್ಡ್, ಎಲ್ಲನೂ ಎತ್ತಿ ಕೆಳಗಡೆ ಇಳಿಸಿ ಎಲ್ಲ ಕ್ಲೀನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಒಂದೊಂದು ನೂಕ್ ಆ್ಯಂಡ್ ಕಾರ್ನರ್ ಆ್ಯಂಡ್ ವುಡ್ ಆ್ಯಂಡ್ ಎವ್ರಿಥಿಂಗ್ ಲೈಕ್ ಒಂದು ಕಡೆಯಿಂದ ನಾನು ಕ್ಲೀನ್ ಮಾಡಬೇಕು ಅನ್ನೋ ಥರ ನಿಮ್ಗೆ ಇಂಟ್ರೆಸ್ಟ್ ಬಂದರೆ ದೇರ್ ಈಸ್ ನೋ ಡೌಟ್, ಬಿಕಾಸ್ ನಿಮ್ಮ ಒಳಗಡೆ ಇಷ್ಟು ಕ್ಲೀನ್ ಆಗಬೇಕಾದ್ರೆ ಅಥವಾ ನೀವು ಅಲೈನ್ಮೆಂಟಿಗೆ ಹೋಗಬೇಕಾದ್ರೆ ಯು ಫೀಲ್ ಲೈಕ್ ಎವ್ರಿಥಿಂಗ್ ಎಲ್ಲನೂ ಬಂದು ಅದೇ ಥರ ಇರಬೇಕು. ಅಥವಾ ಸಬ್ ಕಾನ್ಷಿಯಸ್ಲಿ ಯು ಆರ್ ಕೈಂಡ್ ಆಫ್ ಪ್ರಿಪೇರಿಂಗ್ ನಿಮ್ಮನ್ನು, ನಿಮ್ಮ ಮನೇನ, ಇನ್ ಜನರಲ್ ಆಗಿ ನಿಮ್ಮ ವಾತಾವರಣನ ಟು ಎಂಜಾಯ್ ಈ ಎಲ್ಲ ಈ ಚೇಂಜಸ್ನ, ಹೊಸದಾಗಿ ಆಗ್ತಾ ಇರೋವಂಥ ಚೇಂಜಸ್ನ. ಆ್ಯಂಡ್ ಆಲ್ಸೋ ಲೈಫನ್ನ ಸಿಂಪ್ಲಿಫೈ ಮಾಡ್ಕೊಳ್ಳೋದು. ಯಾ, ಲುಕ್ ಅಟ್ ದ್ಯಾಟ್, ವಿ ಹ್ಯಾವ್ 10 ಆಫ್ ಪೆಂಟಿಕಲ್ಸ್. ಇದು ಹಳೆ ಸೈಕಲ್ ಕ್ಲೋಸ್ ಆಗಿರೋದು, ವಿ ಆರ್ ಗುಡ್ ಬೈ ಹೇಳ್ತಾ ಇರೋದು. ಇವಾಗ ನಮ್ಮ ಲೈಫಲ್ಲಿ ನಮ್ಮ ಹಾರ್ಟ್ ಓಪನ್ ಆಗಿ ಹೊಸ ಪಾಸಿಬಿಲಿಟೀಸಿಗೆ ನಾವು ರೆಡಿ ಆಗ್ತಾ ಇರೋದು. ಆ್ಯಂಡ್ ದೆನ್ 10 ಆಫ್ ಪೆಂಟಿಕಲ್ಸ್, ದಿಸ್ ಈಸ್ ದಿ ಹ್ಯಾಪಿನೆಸ್, ದಿಸ್ ಈಸ್ ದಿ ಮನಿ, ದಿಸ್ ಈಸ್ ದಿ ಆಪರ್ಚುನಿಟಿ. ಇದೆಲ್ಲ ಆಗಿದ್ದು ನೀವು ನಿಮ್ಮ ಹೀಲಿಂಗಿಗೆ ನೀವು ಇಂಪಾರ್ಟೆನ್ಸ್ ಕೊಟ್ಟು, ನಿಮ್ಮನ್ನು ನೀವು ನೋಡ್ಕೊಳ್ತಾ, ನಿಮ್ಮ ಲೆಸನ್ಸ್ನ ನೀವು ಕಲ್ತ್ಕೊಳ್ತಾ, ನಿಮ್ಮ ಸ್ಪಿರಿಚುವಲ್ ಪ್ರಾಕ್ಟೀಸಸ್ನ ನೀವು ಮಾಡ್ಕೊಳ್ತಾ. ಸೊ ದಟ್ ಈಸ್ ಎಕ್ಸಾಕ್ಟ್ಲಿ ಆ ಡಿಸೆಂಬರ್ ಮಂತಲ್ಲಿ ಅದು ಆ ಪೀಸ್ ತೋರಿಸ್ತಾ ಇರೋದು, ಆ ಶಾಂತಿ ನಿಮ್ಮಲ್ಲಿ ತೋರಿಸ್ತಾ ಇರೋದು. ಗ್ರೂಪ್ ನಂಬರ್ 2, this is a very beautiful divine energy ನಿಮಗೆ. ದಿಸ್ ಈಸ್ ಅ ಫಂಟಾಸ್ಟಿಕ್ 2025 ಕ್ಲೋಸಿಂಗ್ ಇದು. ಆಲ್ ರೈಟ್, ಸೊ ಫ್ಯಾಮಿಲಿ ಜೊತೆ ಸಮಯ ಕಳಿಬೇಕಂತ ಅನ್ನಿಸ್ಬೋದು. ಬೇಡದೇ ಇರೋ ಜನರಿಂದ ದೂರ ಇರುವಂಥದ್ದು, ಡ್ರಾಮಾಯಿಂದ, ನೆಗೆಟಿವ್ ಜನರಿಂದ, ನೆಗೆಟಿವ್ ಟಿ ವಿ ಪ್ರೋಗ್ರಾಮ್ಸ್ಗಳಿಂದ. ಸೊ ನಿಮ್ಮ ಲೈಫನ್ನು ನೀವು ಸ್ಟ್ರೀಮ್ಲೈನ್ ಮಾಡ್ಕೊಳ್ತಾ ಇರೋದು ನಿಮಗೆ ಯಾವ್ದು ಬೇಕು ಅದನ್ನು. ಈಗ ಫಾರ್ ಎಕ್ಸಾಂಪಲ್ ನಾವು ಡಿಶ್ ಆ್ಯಂಟನ್ನು ಹಾಕಿಸ್ಕೊಳ್ಬೇಕಾದ್ರೆ ಎಲ್ಲ ಚಾನಲ್ಲು ತೊಗೊಳ್ಬೇಕಾಗಿಲ್ಲ, ಯಾವುದು ನಮಗೆ ಇಂಪಾರ್ಟೆಂಟೋ ಅದನ್ನು ಮಾತ್ರ ತೊಗೊಳ್ಳೋವಂಥದ್ದು. ಸೊ ದಟ್ ಈಸ್ ಹೌ ಇಟ್ ಫೀಲ್ಸ್ ಲೈಕ್ ಏನು ಇಂಪಾರ್ಟೆಂಟ್ ನಿಮಗೆ, ನೀವು ಅದನ್ನು ನೀವು ಕೈಂಡ್ ಆಫ್ ಚೆಕ್ ಮಾಡಿ ಅದನ್ನು ನೀವು ಅಲೈನ್ ಮಾಡ್ಕೊಳ್ತಾ ಇರುವಂಥದ್ದು. ಡಿಸೆಂಬರ್ ಮಂತಲ್ಲಿ ಲೈಕ್ cleansing and cleaning and clearing and throwing and ಬೇಡದೇ ಇರೋದನ್ನ ಚಾರಿಟಿ ಕೊಡುವಂಥ ಕೆಲಸಗಳಿರ್ಬೋದು. you're finally free ಅನ್ನೋ ಥರ. ಲೈಕ್ ಐ ಜಸ್ಟ್ ವಾಂಟ್ ಅ ಸಿಂಪಲ್ ಪೀಸ್ಫುಲ್ ಲೈಫ್ ಅಂತ ಹೇಳಿ. ಆ್ಯಂಡ್ ದೆನ್ ವಿ ಹ್ಯಾವ್ ಹರ್ಮಿಟ್ ಕಾರ್ಡ್, ಆ್ಯಂಡ್ ದೆನ್ ವಿ ಹ್ಯಾವ್ ಹೈ ಪ್ರಿಸ್ಟೆಸ್ ಕಾರ್ಡ್.
Oh my goodness, this is beautiful energy. Group number 2, you're in super alignment, okay? ಈ ಹೈಯರ್ ಪವರ್ಸ್ಗೆ ಹೈಯರ್ ಬೀಯಿಂಗ್ಸಿಗೆ ಯು ಆರ್ ಇನ್ ಸೂಪರ್ ಅಲೈನ್ಮೆಂಟ್. ಸೊ ಮೆಡಿಟೇಷನ್ ಪ್ರಾಕ್ಟೀಸಸ್ ಮಾಡೋರು, ನಿಮ್ಮ ಮೆಡಿಟೇಷನ್ ವಿಲ್ ಬಿ ಫಂಟಾಸ್ಟಿಕ್ ಡಿಸೆಂಬರ್ ಮಂತಲ್ಲಿ. ಹೊಸ ಐಡಿಯಾಸ್ ಫ್ಲೋ ಆಗೋದು, ಇಂಟ್ಯೂಟಿವ್ ಮೆಸೇಜಸ್ ಬರುವಂಥದ್ದು, ಅದೆಲ್ಲನೂ ಇಟ್ ವಿಲ್ ಬಿ ಆನ್ ಸ್ಪಾಟ್ ನಿಮಗೆ ಡಿಸೆಂಬರ್ ಮಂತಲ್ಲಿ. ಎಸ್ಪೆಷಲಿ ಐ ಥಿಂಕ್ ನೀವು ಯಾವುದಾದ್ರು ಸ್ಪೆಸಿಫಿಕ್ ಆಗಿರೋ ಕಡೆ ಹೋಗಬೇಕಂತ ಅನ್ನಿಸ್ಬೋದು, ಸ್ಪೆಸಿಫಿಕ್ ಆಗಿರೋರಿಗೆ ಕಾಲ್ ಮಾಡಬೇಕಂತ ಅನ್ನಿಸ್ಬೋದು, ಅಥವಾ ಈ ಪ್ರಾಕ್ಟೀಸ್ ಇವಾಗ ಮಾಡಬೇಕು ಅಂತ ಅಂದರೆ ದೆರ್ ಇಸ್ ಕೈಂಡ್ ಆಫ್ ಅ ಇಂಟ್ಯೂಟಿವ್ ಪುಷ್ ನಿಮಗೆ ಡಿಸೆಂಬರ್ ಮಂತಲ್ಲಿ ಕೆಲವೊಂದನ್ನು ಮಾಡೋದಕ್ಕೆ, ಅಥವಾ ಕೆಲವೊಂದನ್ನು ಬಿಡೋದಕ್ಕೆ, ಅಥವಾ ಕೆಲವೊಂದರಿಂದ ದೂರ ಹೋಗೋದಕ್ಕೆ, ಅಥವಾ ಕೆಲವೊಂದನ್ನು ಡಿಲೀಟ್ ಮಾಡೋದಕ್ಕೆ, ಕೆಲವೊಂದನ್ನು ಬಿಸಾಕೋದಕ್ಕೆ. ಯು ಆರ್ ವೆರಿ ವೆರಿ ಇಂಟ್ಯೂಟಿವ್ ಡಿಸೆಂಬರ್ ಮಂತಲ್ಲಿ ಗ್ರೂಪ್ ನಂಬರ್ 2. ಸೊ ಡೆಫಿನೆಟ್ಲಿ ಲಿಸನ್ ಟು ಯುವರ್ ಇಂಟ್ಯೂಷನ್. ಯಾವುದು ನಿಮ್ಮಲ್ಲಿ ಆ ಫ್ರಿಕ್ಷನನ್ನು ಕ್ರಿಯೇಟ್ ಮಾಡ್ತಾ ಇದೆ ನಿಮ್ಮ ಸ್ಪೇಸಲ್ಲಿ, ಅಥವಾ ಯಾವುದು ನಿಮಗೆ ಖುಷಿ ಕೊಡ್ತಾ ಇದೆ. ಸೊ ದಟ್ ಈಸ್ ವಾಟ್ ಯು ಆರ್ ವೇಯಿಂಗ್ ನೀವು ಡಿಸೆಂಬರ್ ಮಂತಲ್ಲಿ. ಆ್ಯಂಡ್ ದೆನ್ ಅದಕ್ಕೆ ತಕ್ಕನಂಗೆ ನಿಮ್ಮನ್ನು ನೀವು ಅಲೈನ್ ಮಾಡ್ಕೊಳ್ತಾ ಇರೋದು, ನಿಮ್ಮ ಮನೇನ, ನಿಮ್ಮ ವಾತಾವರಣನ, ನಿಮ್ಮನ್ನು ಪೀಸ್ ಆಫ್ ಮೈಂಡಿಗೆ ಎಷ್ಟರ ಮಟ್ಟಿಗೆ ಬೇಕು ಅಷ್ಟರ ಮಟ್ಟಿಗೆ ನೀವು ಅಲೈನ್ ಮಾಡ್ಕೊಳ್ತಾ ಇರೋದು. ಕೆಲವರು ದೇರ್ ಕ್ಯಾನ್ ಬಿ ಅನ್ಎಕ್ಸ್ಪೆಕ್ಟೆಡ್ ಮೀಟಿಂಗ್ ಅಂತ ಹೇಳ್ತಾರೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಯಾರನ್ನಾದ್ರೂ ಭೇಟಿ ಮಾಡುವಂಥದ್ದು ಇರ್ಬೋದು, ಅಥವಾ ತುಂಬ ಕಾಲ ಆಯಿತು ಇವ್ರನ್ನ ಭೇಟಿ ಮಾಡಿ, ಸಡನ್ ಆಗಿ ಅವ್ರು ಫೋನ್ ಮಾಡಿ ಆ್ಯಂಡ್ ದೆನ್ ದೇ ಮೀಟ್. ಎಷ್ಟೊಂದು ದಿನ ಆಯಿತು, ಹಳೆ ವಿಚಾರಗಳ ಬಗ್ಗೆ ಮಾತಾಡ್ತಾ ಕೂತ್ಕೊಳ್ಳೋದು, ಹರಟೆ ಹೊಡೆಯೋದು. ಅಂದರೆ ನಾವು ಪ್ರೀತಿಸೋವಂಥವ್ರ ಜೊತೆ ಲೈಕ್ ವಿ ಆರ್ ಜಸ್ಟ್ ಸ್ಮೈಲಿಂಗ್ ಆ್ಯಂಡ್ ಎಂಜಾಯಿಂಗ್, ಆ್ಯಂಡ್ ಟೈಮ್ ಹೆಂಗೆ ಹೋಗ್ತಾ ಇದೆ ಅಂತಲೇ ಗೊತ್ತಿಲ್ಲ. ಸೊ ದಟ್ ಈಸ್ ದ ಕೈಂಡ್ ಆಫ್ ಫೀಲಿಂಗ್. ಸೊ ನಿಮಗೇನು ಖುಷಿ ಕೊಡುತ್ತೆ ಅದನ್ನು ನೀವು ಯು ಆರ್ ಕಾನ್ಷಿಯಸ್ಲಿ ಡೂಯಿಂಗ್ ಡಿಸೆಂಬರ್ ಮಂತಲ್ಲಿ. Group number 2. Okay. Oh my God. We have the Emperor, the King of Wands, the Ten of Cups, the Ten of Pentacles, the Ace of Cups. ಐ ಡೋಂಟ್ ನೋ ಏನು ಹೇಳಬೇಕಂತ ಗ್ರೂಪ್ ನಂಬರ್ 2. ದಿಸ್ ಫೀಲ್ಸ್ ವೆರಿ ವೆರಿ ಬ್ಯೂಟಿಫುಲ್ ಡಿವೈನ್ ಎನರ್ಜಿ ಇದು. ಲೈಕ್ ಯು ಆರ್ ಆನ್ ಟಾಪ್ ಆಫ್ ದ ಗೇಮ್, ಯಾವುದಕ್ಕೂ ರಶ್ ಮಾಡ್ತಾ ಇಲ್ಲ ನಾವು. ದಿಸ್ ಈಸ್ ಆಬ್ಸಲ್ಯೂಟ್ಲಿ ಕೈಂಡ್ ಆಫ್ ಆಪೋಸಿಟ್ ಎನರ್ಜಿ ಗ್ರೂಪ್ ನಂಬರ್ 1ಗೂ ನಿಮ್ಗೂ ಕನೆಕ್ಟ್ ಮಾಡಿದಾಗ. ಸೊ ವಿ ಆರ್ ನಾಟ್ ರಶಿಂಗ್ ಆ್ಯಂಡ್ ಪುಷಿಂಗ್ ಆ್ಯಂಡ್ ರನ್ನಿಂಗ್ ಎಲ್ಲಿಗೂ ಡಿಸೆಂಬರ್ ಮಂತಲ್ಲಿ. ವಿ ಆರ್ ಕಾಮ್, ವಿ ಆರ್ ವೆರಿ ಕಾನ್ಫಿಡೆಂಟ್. ಈ ವರ್ಷನೇ ನಾನು ಎಲ್ಲ ಮಾಡಬೇಕು ಅಂತಲ್ಲ, ಐ ಆಮ್ ಓಕೆ. ನನ್ನ ಕೆಲಸನ ನಾನು ಕೈಂಡ್ ಆಫ್ ಟೇಕಿಂಗ್ ಮೈ ಓನ್ ಟೈಮ್. ಯು ಆರ್ ಕೈಂಡ್ ಆಫ್ ಎಂಜಾಯಿಂಗ್ ಆ ಫ್ಲೋನ, ಅದು ರಿದಮನ್ನು, ನಿಮ್ಮ ಪ್ರಾಕ್ಟೀಸಸ್ನೆಲ್ಲ. ಆ್ಯಂಡ್ ದೆನ್ ಯು ಆರ್ ಫೀಲಿಂಗ್ ಕಾನ್ಫಿಡೆಂಟ್. ಆ್ಯಂಡ್ ಆಲ್ಸೋ ಡಿಸೆಂಬರ್ ಮಂತಲ್ಲಿ ಯು ಆರ್ ಫೀಲಿಂಗ್ ಪ್ರೌಡ್ ಆಫ್ ಯುವರ್ ಸೆಲ್ಫ್. ಗ್ರೂಪ್ ನಂಬರ್ 2, ಯು ಆರ್ ವೆರಿ ಪ್ರೌಡ್ ನೀವು ನಡೆದು ಬಂದಂಥ ಜರ್ನಿ ಬಗ್ಗೆ. ಯು ಆರ್ ವೆರಿ ಪ್ರೌಡ್ ನಿಮ್ಮ ಬಗ್ಗೆ ನೀವು. ಯು ಆರ್ ಫೀಲಿಂಗ್ ಕೈಂಡ್ ಆಫ್ ಹ್ಯಾಪಿ ಆ್ಯಂಡ್ ಓಕೆ, ಸಾರಿ, ಪಾಸ್ ಮಾಡಬೇಕಾಗಿ ಬಂತು. ಯಾರೋ ಬಂದರು ಮನೆಗೆ, ಬೆಲ್ ಹೊಡಿತು, ನಮ್ಮ ನಾಯಿ ಬೊಗ್ಳೋದಕ್ಕೆ ಸ್ಟಾರ್ಟ್ ಮಾಡ್ತು. ಲೈಕ್ ಎಕ್ಸ್ಪೆಕ್ಟ್ ಸಮ್ ಕೈಂಡ್ ಆಫ್ ಅನ್ಎಕ್ಸ್ಪೆಕ್ಟೆಡ್ ವಿಸಿಟರ್ಸ್ ಗ್ರೂಪ್ ನಂಬರ್ 2. ಸೊ ದಟ್ ಈಸ್ ವಾಟ್ ಈಸ್ ಹ್ಯಾಪ್ನಿಂಗ್ ನಿಮಗೆ ಡಿಸೆಂಬರ್ ಮಂತಲ್ಲಿ. ಸಮಥಿಂಗ್ ಬ್ಯೂಟಿಫುಲ್, ಕಾಮ್ ಆ್ಯಂಡ್ ಸಮ್ ಟೈಮ್ ಅನ್ಎಕ್ಸ್ಪೆಕ್ಟೆಡ್ ಎನರ್ಜಿ, ಅನ್ಎಕ್ಸ್ಪೆಕ್ಟೆಡ್ ವಿಸಿಟರ್ ಅಥವಾ ಅನ್ಎಕ್ಸ್ಪೆಕ್ಟೆಡ್ ಮೀಟಿಂಗ್ ವಿಚ್ ಈಸ್ ಬ್ಯೂಟಿಫುಲ್. All right. ಓಕೆ, ಡ್ರಿಂಕ್ ಅ ಲಾಟ್ ಆಫ್ ವಾಟರ್ ಅಂತ ಹೇಳ್ತಾ ಇರೋದು. ನೀರು ಚೆನ್ನಾಗಿ ಕುಡೀರಿ. ಡಿಹೈಡ್ರೇಟ್ ಆಗೋ ಚಾನ್ಸಸ್ ಇರುತ್ತೆ, ಸ್ವಲ್ಪ ಹೆಡ್ಏಕ್ ಬರೋ ಚಾನ್ಸಸ್ ಇರುತ್ತೆ. ಐ ಡೋಂಟ್ ನೋ ವೈ, ಬಟ್ ಡ್ರಿಂಕ್ ಅ ಲಾಟ್ ಆಫ್ ವಾಟರ್. ಕೆಲವ್ರಿಗೆ ಮೆಷರ್ ಮಾಡ್ಕೊಳ್ಳಿ ನೀರನ್ನು ಅಂತ ಹೇಳ್ತಾ ಇರೋದು. ನೀರು ಕುಡಿದೆ ಅಂತ ಹೇಳಿ 1 ಲೀಟ್ರ್ ಬಾಟ್ಲ್ ಫುಲ್ ಮಾಡಿಕೊಂಡು ಇಡೀ ದಿನ 1 ಲೀಟ್ರ್ ಕುಡಿಯೋದಲ್ಲ. ಸೊ ಪ್ರಾಪರಾಗಿ ಪ್ಲ್ಯಾನ್ ಮಾಡಿ, ವಾಟ್ ಎವರ್ ಈಸ್ ಯೋರ್ ವಾಟರ್ ಕನ್ಸಂಪ್ಷನ್ ಲೆವೆಲ್ ಅದನ್ನು ಕರೆಕ್ಟಾಗಿ ನೋಟ್ ಮಾಡಿಕೊಂಡು ಪ್ರಾಪರಾಗಿ ಹೈಡ್ರೇಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಅಗೇನ್ ವಿ ಹ್ಯಾವ್ ದ ವರ್ಲ್ಡ್ ಕಾರ್ಡ್. ಅಗೇನ್ ವರ್ಲ್ಡ್ ಕಾರ್ಡ್ ಬಂದಾಗ ದಿಸ್ ಇಸ್ ದಿ ಎಂಡಿಂಗ್ ಆ್ಯಂಡ್ ನ್ಯೂ ಬಿಗಿನಿಂಗ್.
ಕೆಲವರು ಟ್ರಾವೆಲ್ ಮಾಡ್ಬೋದು, ಅನ್ಎಕ್ಸ್ಪೆಕ್ಟೆಡ್ ಆಗಿ ಟ್ರಾವೆಲ್ ಮಾಡ್ಬೋದು, ಅನ್ಎಕ್ಸ್ಪೆಕ್ಟೆಡ್ ಆಗಿ ಪ್ಲ್ಯಾನ್ ಮಾಡ್ಬೋದು. ನೀವು ನಿಮ್ಮ ಫ್ರೆಂಡ್ಸ್ ಇರ್ಬೋದು ಅಥವಾ ನಿಮ್ಮ ಕ್ಲೋಸ್ ಸರ್ಕಲ್ ಇರ್ಬೋದು. ದೆರ್ ಇಸ್ ಸಮ್ ಕೈಂಡ್ ಆಫ್ ಅನ್ಎಕ್ಸ್ಪೆಕ್ಟೆಡ್ ಇನ್ ಅ ಬ್ಯೂಟಿಫುಲ್ ವೇ. ಅನ್ಎಕ್ಸ್ಪೆಕ್ಟೆಡ್ ಟ್ರಾವೆಲ್ ಅಥವಾ ಅನ್ಎಕ್ಸ್ಪೆಕ್ಟೆಡ್ ವಿಸಿಟರ್ಸ್ ಅಥವಾ ಅನ್ಎಕ್ಸ್ಪೆಕ್ಟೆಡ್ ಗ್ಯಾದರಿಂಗ್. ಯು ಆರ್ ನಾಟ್ ಪ್ಲ್ಯಾನಿಂಗ್, ಅದನ್ನು ನಾವು ಅದ್ರ ಬಗ್ಗೆ ಪ್ಲ್ಯಾನ್ ಮಾಡಿರಲಿಲ್ಲ, ಸಡನ್ನಾಗಿ ಅದು ಆಗ್ತಾ ಇರುವಂಥದ್ದು ನಮ್ಮ ಲೈಫಲ್ಲಿ. ಓಕೆ, ಆಲ್ರೈಟ್. ಆ್ಯಂಡ್ ದೆನ್ ಫೈನಲ್ ಆಗಿ ನಿಮ್ಮ ಗ್ರೂಪಿಗೆ ಹೇಳ್ತಾ ಇರೋದು, ಗ್ರೂಪ್ ನಂಬರ್ 2, ಯು ಆರ್ ಫೈನಲಿ ಔಟ್ ಆಫ್ ದಿಸ್ ಸೈಕಲ್. ಓಕೆ, ನಿಮ್ಮನ್ನು ರೆಸ್ಟ್ರಿಕ್ಟ್ ಮಾಡ್ತಾ ಇದ್ದಂಥ ಸೈಕಲ್ಲು ಅಥವಾ ನಿಮ್ಮ ಹಾರ್ಟ್ ಬ್ರೇಕ್ ಆದಂಥ ಸೈಕಲ್ ಇರ್ಬೋದು. ಏನು ಮಾಡೋಕ್ಕೆ ಹೋದ್ರೂ ನನಗೆ ಲಿಮಿಟೇಷನ್ಸ್, ಕಾಣದೇ ಇರೋವಂಥ ಒಂದು ಗೋಡೆ ಅಡ್ಡ ನಿಂತ್ಕೊಳ್ತಾ ಇದೆ ಅನ್ನುವಂಥ ಒಂದು ಫೀಲಿಂಗ್ ಇರ್ಬೋದು. ಅದೇ ಆ ಒಂದು ಸೈಕಲಿಂದ ನಿಮ್ಮನ್ನು ನೀವು ಬ್ರೇಕ್ ಮಾಡಿ ಇವಾಗ ಆಚೆ ಹೋಗ್ತಾ ಇರೋದು. ಐ ಥಿಂಕ್ 2026 ವಿಲ್ ಬಿ ವೆರಿ ಇಂಟ್ರೆಸ್ಟಿಂಗ್ ನಿಮಗೆ. And then we have finally the garden and the gate. ಆ್ಯಂಡ್ ದೆನ್ ಇಲ್ಲಿ ನಾವು ಮುಂದೆ ನಮ್ಮ ಫ್ಯೂಚರ್ ಬಗ್ಗೆ ನಾವು ಕನಸು ಕಾಣ್ತಾ ಇರೋದು. ಆ್ಯಂಡ್ ಆಲ್ಸೋ ವಿ ಆರ್ ಕೈಂಡ್ ಆಫ್ ವೆರಿ ಆಪ್ಟಿಮಿಸ್ಟಿಕ್. ಫ್ಯೂಚರಲ್ಲಿ ಯಾವ ರೀತಿ ನಮ್ಮ ಲೈಫನ್ನ ಬಿಲ್ಡ್ ಮಾಡ್ಕೊಳ್ಬೇಕು. ಯು ಆರ್ ಕೈಂಡ್ ಆಫ್ ಡ್ರೀಮಿ. ಡಿಸೆಂಬರ್ ಮಂತಲ್ಲಿ ಓವರ್ ಥಿಂಕ್ ಮಾಡ್ತಾ ಇಲ್ಲ, ಬಟ್ ವಿ ಆರ್ ಡ್ರೀಮಿ. ಲೈಕ್ ನಮ್ಮ ಡ್ರೀಮು, ನಮ್ಮ ವಿಷನು, ನಮ್ಮ ಫ್ಯೂಚರ್ ಬಗ್ಗೆ ಇಟ್ ಈಸ್ ಎಕ್ಸ್ಪ್ಯಾಂಡಿಂಗ್. ಈ ಮುಂಚೆ ಲಿಮಿಟೇಷನ್ಸ್ ಇದ್ದಾಗ ನಮಗೆ ಪ್ರಾಬಬ್ಲಿ 10,000 ಹೆಚ್ಚುತ್ತೆ ನಮ್ಮ ಸ್ಯಾಲ್ರಿನಲ್ಲಿ ಅಂತ ಆಲೋಚನೆ ಮಾಡೋದು ಅನ್ನೋದು ಇಟ್ ವಾಸ್ ಅ ಲಿಮಿಟೇಷನ್. ಐ ವಾಸ್ ನಾಟ್ ಕಾನ್ಫಿಡೆಂಟ್ ನನ್ನ ಸ್ಯಾಲ್ರಿ ಮೇಲೆ ಇನ್ನೂ 10,000 ಜಾಸ್ತಿ ಆಗುತ್ತೆ ಅನ್ನೋದು. ನಾ ಆಮ್ ವೆರಿ ಕಾನ್ಫಿಡೆಂಟ್ಲಿ ಐ ಕ್ಯಾನ್ ವಿಜುವಲೈಸ್ ಇನ್ನೂ 10,000 ಜಾಸ್ತಿ ಆಗುತ್ತೆ ಅನ್ನೋದು. ಬಿಕಾಸ್ ಒಳಗಡೆ ಸಬ್ಕಾನ್ಷಿಯಸ್ಲಿ ಏನು ಬ್ಲಾಕೇಜಸ್ ಇತ್ತು ಅದನ್ನು ನಾವು ರಿಲೀಸ್ ಮಾಡ್ತಾ ಇರೋದು. ಯು ಆರ್ ಕೈಂಡ್ ಆಫ್ ಫೀಲಿಂಗ್ ಫ್ರೀ ಡಿಸೆಂಬರ್ ಮಂತಲ್ಲಿ, ರೈಟ್? ಸೊ ಯು ಆರ್ ಕೈಂಡ್ ಆಫ್ ಓಕೆ ನಿಮ್ಮ ವಿಷನನ್ನು ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ. ಯು ಆರ್ ಓಕೆ ಬ್ರಾಡಾಗಿ ಥಿಂಕ್ ಮಾಡೋದಕ್ಕೆ. ಯು ಆರ್ ಓಕೆ ಆ ಲಿಮಿಟೇಷನ್ಸ್ ಎಲ್ಲ ಬ್ರೇಕ್ ಮಾಡಿ ಮುಂದೆ ಹೋಗೋದಕ್ಕೆ. ಬಿಕಾಸ್ ಯು ಹ್ಯಾವ್ ಅಂಡರ್ಸ್ಟುಡ್ ನಿಮ್ಮನ್ನು ಅಥವಾ ಯೂನಿವರ್ಸ್ ಯಾವ ರೀತಿ ವರ್ಕ್ ಮಾಡುತ್ತೆ ಅದನ್ನು. ಇನ್ ಜನರಲ್ ಆಗಿ ಯು ಆರ್ ಫೀಲಿಂಗ್ ಕಾನ್ಫಿಡೆಂಟ್, ಯು ಆರ್ ಇನ್ ದ ಫ್ಲೋ ಆ್ಯಂಡ್ ಯು ಆರ್ ವೆರಿ ಕಂಫರ್ಟಬಲ್. ಮುಂದೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಗೋದು. ಸೊ ದಟ್ ಈಸ್ ಹೌ ಇಟ್ ಫೀಲ್ಸ್ ನಿಮಗೆ ಡಿಸೆಂಬರ್ ಮಂತಲ್ಲಿ. ಸೊ ಯು ಆರ್ ಡೆಫಿನೆಟ್ಲಿ ಬ್ರೇಕಿಂಗ್ ಈ ಹಳೇದ್ರಿಂದ ಆ್ಯಂಡ್ ದೆನ್ ಯು ಆರ್ ಮೂವಿಂಗ್ ಫಾರ್ವರ್ಡ್ ಈ ಇನ್ಫಿನಿಟ್ ಪಾಸಿಬಿಲಿಟೀಸ್ ಅನ್ನುವಂಥ ಸಿಚುವೇಶನ್ಸ್ಗೆ. And you're so loved and blessed. Group number 2, this is a fantastic energy ನಿಮಗೆ. enjoy your December, and this is a beautiful ending 2025ಗೆ. ಈ ಡಿಸೆಂಬರ್ ಮಂತಲ್ಲಿ ನಿಮ್ಮ ಎಲ್ಲ ಕೆಲಸನೂ ಎಲ್ಲ ಪ್ರಾಕ್ಟೀಸಸ್ನೂ ಲೈಕ್ ಟೇಕ್ ಯುವರ್ ಟೈಮ್, ಎಂಜಾಯ್ ಎವ್ರಿ ಮಿನಿಟ್. ರೈಟ್? ಸೊ ಅದು ನಿಮ್ಮ ಡಿಸೆಂಬರ್ ಮಂತ್ ಎನರ್ಜಿ ಪ್ರೆಡಿಕ್ಷನ್ಸ್ ಗ್ರೂಪ್ ನಂಬರ್ 2. ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಕೆಳಗಡೆ ಕಮೆಂಟ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನಿಸುತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಗ್ರೂಪ್ ನಂಬರ್ 2, ಲವ್ ಯು ಆಲ್, ಟೇಕ್ ಕೇರ್, ಬಾಯ್.